ಥ್ಯಾಂಕ್ ಯು. ನಮ್ಮ ಹಿರಿಯಕರು ಕೂತ್ಕೊಂಡೇ ಮಾತಾಡೋ ಅಂತ ಹೇಳಿ ಥ್ಯಾಂಕ್ ಯು ಸರ್. ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸಿನಿಮಾ ಶುರು ಮಾಡಿ ಕೊನೆ ಹಂತದಲ್ಲಿ ಉಳ್ಕೊಂಡಿರೋದು ನಾವು ಇಷ್ಟೇ ಜನ. ಇವರಿಷ್ಟು ಜನಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಪ್ರಥಮವಾಗಿದ್ದು ನಾನು, ಕೊನೆಯಲ್ಲಿರೋದು ಇವ್ರು ನಮ್ಮದೊಟ್ಟಿಗೆ. ಸೊ ಹಾಗಾಗಿ ಉಸಿರೇ ಉಸಿರೇ ಸಿನಿಮಾ ನನಗೆ ಇವರೆಲ್ಲರಿಗಿಂತ ತುಂಬ ಸೀನಿಯರ್ ಸಿನಿಮಾ. ನಾನು ಒಂದು ಕತೆ ಕೇಳಿ ಶುರು ಮಾಡಿದ್ದು, ಪ್ಲಸ್ ಈ ಒಂದು ಸಿನಿಮಾ ಹಿಂಗೆ ಬರುತ್ತೆ ಅಂತ ಕನಸು ಕಟ್ಟಿದ್ದು, ಇದು ಹಿಂಗೆ ಆಗಬೇಕು ಅನ್ನೋದನ್ನು ಆಸೆ ಪಟ್ಟಿದ್ದು ಅಷ್ಟು ನಿಜ. ಸೊ ಹಾಗಾಗಿ ಈ ಜರ್ನಿಯಲ್ಲಿ ಇವರೆಲ್ಲರಿಗಿಂತ ಜಾಸ್ತಿ ಟೈಮನ್ನು ನಾನು ಸ್ಪೆಂಡ್ ಮಾಡಿದ್ದೀನಿ. ಯಾವುದನ್ನು ಬೇಕಾದರೂ ವಾಪಸ್ ತಂದ್ಕೊಡ್ಬೋದು, ಟೈಮನ್ನು ತಂದ್ಕೊಡೋಕ್ಕಾಗಲ್ಲ. ಅದು ನಾನು ಯಾವಾಗಲೂ ನಂಬಿದ್ದೀನಿ ಕೂಡ. ಅಷ್ಟೇ ಪರಿಶ್ರಮ ಇದಕ್ಕೂ ಹಾಕಿದ್ದೀನಿ. ತುಂಬ ಇಷ್ಟಪಟ್ಟು ಮಾಡಿದ ಸಿನಿಮಾ. ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಯಿತು, ಸ್ವಲ್ಪ ಜಾಸ್ತಿ ಆಯಿತು, ಜಾಸ್ತಿನೇ ಕಷ್ಟ ಆಗಿದೆ. ಆದರೂ ಕೊನೆಗೆ ತೆರೆ ಮೇಲೆ ಸಿನಿಮಾ ಕಾಪಿ ನೋಡಿದಾಗ ಖುಷಿ ಇದೆ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ. ಹೆತ್ತವ್ರಿಗೆ ಯಜ್ಞಾನೇ ಮುದ್ದು. ಸೊ ಹಾಗಾಗಿ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳಲೇಬೇಕು. ಡೆಫಿನೆಟ್ಲಿ ಇಲ್ಲಿ ಕೂತಿರೋಂಥ ಇಷ್ಟು ಜನಕ್ಕೂ ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯ, ಅವ್ರದ್ದೇ ಆದಂಥ ಒಂದು ಅನಾಲಿಸಿಸ್ ಇದ್ದೇ ಇರುತ್ತೆ. ಎಲ್ಲರಿಗೂ ಎಲ್ಲನೂ ಒಪ್ಸೋಕ್ಕಾಗಲ್ಲ. ಆದರೆ ಈ ಒಂದು ಸಿನಿಮಾಲಿರೋವಂಥ ಒಂದು ಕಂಟೆಂಟ್, ಆ ಕಂಟೆಂಟ್ ಎಲ್ಲರಿಗೂ ಹೃದಯ ಭಾರ ಆಗುವಂಥ ಒಂದು ಕಂಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಹೊರಗಿನ ದೇಹಕ್ಕೆ, ಔಟರ್ ಬಾಡಿ, ನಾವೇನು ಬಟ್ಟೆ ಅಂತ ಕರಿತೀವಿ, ಹಾಕೊಂಡಿದ್ದೀವಿ, ಅದಕ್ಕೆ ಡೆಫಿನೆಟ್ಲಿ ಒಂದು ಹಿಂದಿ ಮುಸ್ಲಿಮ್ಸ್ ಲವ್ ಸ್ಟೋರಿ ಅನ್ನೋದನ್ನು ಹಚ್ಚಿದ್ದೀವಿ ಅಷ್ಟೇ. ಬಟ್ ಸಿನಿಮಾ ಬೇರೆಯೇ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋವಂಥದ್ದು ತುಂಬ ಒಳ ಅರ್ಥ, ಆದರೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಇದು ಹಿಂಗಿದೆ ಅಂತ. ಕೆಲಸದ ವಿಚಾರ ಬಂದರೆ ಡೆಫಿನೆಟ್ಲಿ ತಪ್ಪೋ ಸರಿನೋ ಏನೇ ಮಾಡಿ ಏನೇ ಮಾಡದೇ ಇದ್ರೂ ದುಡ್ಡು ಹಾಕಲೇಬೇಕು. ದುಡ್ಡು ಹಾಕಿದ್ದಾರೆ ಪ್ರದೀಪ್, ಅವ್ರಿಗೆ ನನ್ನ ಕಡೆಯಿಂದ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತವರೆಗೂ ದುಡ್ಡು ಹಾಕಿರೋ ಅಂಥ ಒಂದು ಖುಷಿಗೆ ಪ್ಲಸ್ ನಾವೇನಕ್ಕಾದ್ರೂ ಇನ್ವೆಸ್ಟ್ ಮಾಡಿದಾಗ, ನಂದೇ ಹೋಟ್ಲಿಗೆ ನಾನು ಇನ್ವೆಸ್ಟ್ ಮಾಡಿದಾಗ ಹೋಟ್ಲು ಒಳ್ಳೇದಾಗಲಿಲ್ಲ ಅಂತ ಹೇಳಿದಾಗ ನಾನು ಮಾಡಿದ ತಪ್ಪಿಗೆ ಅಂತ ಹೇಳಿದೆ ಎಲ್ಲರಿಗೂ. ಬಟ್ ಆ ಥರ ಆಗೋದು ಬೇಡ. ಆ ಥರದೊಂದು ಉದ್ದೇಶಕ್ಕೆ ಇವತ್ತೂ ಗಟ್ಟಿಯಾಗಿ ಸಿನಿಮಾ ಪರ ನಿಂತಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ಪ್ರದೀಪ್ ಅವರಿಗೆ. ಪ್ಲಸ್ ಉಸಿರೇ ಉಸಿರೇ ಸಿನಿಮಾ ನಾನು ಹೇಳ್ದಂಗೆ ತುಂಬ ಒಂದು ಸ್ಟಾರ್ಡಮ್ ಇರೋವಂಥ ಸಿನಿಮಾ. ಸ್ಟಾರ್ಸ್ನ ಕರ್ಕೊಂಡ್ಬಂದು ಒಂದು ಸಿನಿಮಾಲಿ ತುರ್ಕೋದು ತುಂಬ ಕಷ್ಟ ಇದೆ. ಪ್ರತಿಯೊಂದೂ ಅದರಲ್ಲೇ ಜನ ನೋಡ್ತಾರೆ, ಯಾರಿಗೋಸ್ಕರನೋ ಬರ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಇವತ್ತಿಗೆ ಎಲ್ಲ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ. ಸಿನಿಮಾ ತುಂಬ 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 ಚೆನ್ನಾಗಿದ್ದರೆ ಮಾತ್ರನೇ, ಅಥವಾ ಏನಾದರೂ ಇಷ್ಟ ಆದರೆ ಮಾತ್ರನೇ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಾರೆ. ಅದೇ ನಾವು ಯಾವಾಗಲೂ ಹೇಳ್ದಂಗೆ ವರ್ಡ್ ಆಫ್ ಮೌತ್. ಯಾರೋ ಒಂದು ವಿಷಯ ಹೇಳ್ತಾರೆ, ಯಾರೋ ಒಂದು ಏನೋ ಹೇಳ್ತಾರೆ, ಅದನ್ನು ಕೇಳಿ ನಾವು ಇಲ್ಲ ಈ ಸಿನಿಮಾ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡೋದು ಜಾಸ್ತಿ. ನನ್ನ ಒಂದು ಎಲ್ಲ ನನ್ನ ಅಭಿಮಾನಿಗಳಿಗೆ ಅಂತ ಹೇಳಕ್ಕೆ ತಪ್ಪಾಗುತ್ತೆ, ಆದರೆ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು ಸತಿ ಮೇ 3ನೇ ತಾರೀಕು ಥಿಯೇಟ್ರಿಗೆ ಬಂದು ನನ್ನನ್ನು ಹೆಂಗೆ ಗ್ರೌಂಡ್ ತುಂಬ ಜನ ಬಂದು ನೋಡ್ತಾ ಇದ್ರಿ, ಅದ್ರ ಬಗ್ಗೆ ಖುಷಿ ಇದೆ. ನಾನು ವಾಪಸ್ ಇವತ್ತು ಯಾವತ್ತಾದರೂ ಹೋಗಿ ನಂದೇ ವೀಡಿಯೋಸ್ನ ನಾನು ನೋಡೋಕ್ಕೆ ಟ್ರೈ ಮಾಡಿದಾಗ ಪ್ರತಿಯೊಂದು 6ಗೆ ಪ್ರತಿಯೊಂದು 4ಗೆ ಇಡೀ ಸ್ಟೇಡಿಯಂ 30-40 ಸಾವಿರ ಜನ ಇರೋಂಥ ಸ್ಟೇಡಿಯಂ ನನ್ನ ಹೆಸರು ಹೋಗುತ್ತೆ. ಅವತ್ತು ನನ್ನ ಹೆಸರು ಕೂಗಿದ್ದೇ ನಿಜ. ಆದರೆ ಆ ಒಂದು ಪ್ರೀತಿಗೆ ಒಂದು ಟಿಕೆಟ್ ದಯವಿಟ್ಟು ತಗೊಳ್ಳಿ, ಆ ಒಂದು ಟಿಕೆಟ್ ತಗೊಂಡು ಬಂದು ಸಿನಿಮಾ ನೋಡಿ ಅಂತ ನಾನು ಇಲ್ಲಿಂದ ಪ್ರಮೋಷನ್ ಶುರು ಮಾಡ್ತಾ ಇದ್ದೀನಿ. ಇಲ್ಲಿಂದ ಆ ಒಂದು ಟಿಕೆಟ್ ನಮ್ಮ ಇಷ್ಟು ಜನ ಜೀವನನ ಒಂದು ದಾರಿಗೆ ತಗೊಂಡೋಗುತ್ತೆ ಅಂತ ಹೇಳ್ತಾ, ಸಿನಿಮಾ ನೋಡಿ ಡಿಸೈಡ್ ಮಾಡಿ. ಸಿನಿಮಾ ಯಾರ ಬಾಯಲ್ಲೋ ಕೇಳಿ ಡಿಸೈಡ್ ಮಾಡೋದು ಬೇಡ. ಉಸಿರೇ ಉಸಿರೇ ಅನ್ನೋ ಸಿನಿಮಾ ಟೈಟಲ್ ಮೇಲೆ ಇದೆ. ಉಸಿರೇ ಉಸಿರಿನೇ ಸಿನಿಮಾ, ಉಸಿರು ಮೇಲೆ ನಿಂತಿರೋವಂಥ ಸಿನಿಮಾ. ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಮೇಡಮ್ ಒಂದು ಪಿಟಿಕೆ ಹಾಕಿಬಿಟ್ಬಿಟ್ರು ಆವಾಗಲೇ. ಡೆಫಿನೆಟ್ಲಿ ಎಸ್, ಅದೇ ನಿಜ. ಆದರೆ ಎಲ್ಲ ನನ್ನ ಸಿನಿಮಾ ಲೈನ್ ಅದು ಆ್ಯಕ್ಚುಲಿ, ಅದು ಯಾವಾಗಲೂ ಟ್ಯಾಗ್ ಆಗಿ ಇರುತ್ತೆ. ಎಲ್ಲ ಜಾತಿ ಧರ್ಮಗಳಲ್ಲೂ ಪ್ರೀತಿ ಇದೆ, ಆದರೆ ಯಾವುದೇ ಜಾತಿ ಧರ್ಮಕ್ಕೆ ಪ್ರೀತಿ ಇಲ್ಲ. ಇಲ್ಲಿರೋವಂಥ ಎಷ್ಟೋ ಜನದಲ್ಲಿ ನಾವು ಯಾರೋ ಒಂದೇ ಜಾತಿ ಅಂತ ಹೇಳೋಕ್ಕೆ ಆಗಲ್ಲ, ಬಟ್ ನಾವು ಪ್ರೀತಿಸಿರೋ ಜನ ಎಲ್ಲ ಬೇರೆಯವರಾಗಿರ್ತಾರೆ. ಸೊ ಆ ಥರದೊಂದು ಲೈನ್ ಇಟ್ಕೊಂಡು ಮಾಡಿದಂಥ ಸಿನಿಮಾ.
ಆ, ಉಸಿರೇ ಉಸಿರೇ ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದವರು ತುಂಬ ಜನ. ಅದರಲ್ಲಿ ನಮ್ಮ ಪರ ನಿಂತಿದ್ದು ನನ್ನ ಅಣ್ಣ ಸುದೀಪ್ ಸರ್. ತುಂಬ ಗಟ್ಟಿಯಾಗಿ ಒಂದು ಮಾತಿಗೆ ಬಂದು ನಿಂತರು. ಅದನ್ನು ನಾವು ಹೇಗೆ ಸಿನಿಮಾದಲ್ಲಿ ಬಳಸಿದ್ದೀವಿ ಅನ್ನೋದು ನಮ್ಮ ನಿರ್ದೇಶಕರಿಗೆ ಬಿಟ್ಟಿದ್ದು. ಆದರೆ ಇವತ್ತು ಸಿನಿಮಾ ನೋಡಬೇಕಾದ್ರೆ ನನಗೆ ಖುಷಿ ಇದೆ. ಪ್ರತಿ ಸರಿ ಈ ಸಿನಿಮಾ ನೋಡಿದಾಗಲೂ ಇನ್ನೇನಾದರೂ ಮಾಡಬೇಕಿತ್ತು, ಏನಾದರೂ ಮಾಡಬೇಕಿತ್ತು ಅನ್ನೋದು ನಿಜವಾಗ್ಲೂ ನಿಜ. ಅದು ನನಗೂ ಅನಿಸಿದೆ. ಆದರೆ ಇವತ್ತಿಗೆ ನನ್ನ ಸಿನಿಮಾದಲ್ಲಿ ಒಂದು ಪ್ರಾಮುಖ್ಯ ಪಾತ್ರದಲ್ಲಿ ಅಣ್ಣ ಇದ್ದಾರೆ. ಮತ್ತು ಹೊರಗಡೆಯಿಂದ ಬಂದಂಥ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಅವರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಕಾದಿದ್ದೀನಿ ಈ ಸಿನಿಮಾಗೋಸ್ಕರ. ಕಮ್ಮಿ ಅಂದರೂ ನಾನೊಂದು 5 ವರ್ಷ ಈ ಸಿನಿಮಾಗೋಸ್ಕರ ಕಾದಿದ್ದೀನಿ. ಪ್ಲಸ್ ಬಿಗ್ ಬಾಸಿಂದ ಬಂದ ತಕ್ಷಣ ತುಂಬ ಹಲವಾರು ಆಫರ್ಸ್ ಬಂತು. ಗೆಟಪ್ಗೆ ಆಫರ್ಸ್ ಬಂತು, ಬಾಡಿಗೆ ಆಫರ್ಸ್ ಬಂತು. ಆರ್.ಎಕ್ಸ್ ಸೂರ್ಯಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ಅಂತ ಪ್ರೂವ್ ಮಾಡ್ಕೊಂಡ್ಮೇಲೆ ಅದೇ ಕ್ಯಾರೆಕ್ಟರ್ಗೋಸ್ಕರನೇ ಸಿನಿಮಾ ಬಂತು. ಬಟ್ ಈ ಸಿನಿಮಾ ಮುಗಿಸೋವರೆಗೂ ಯಾವುದು ಮಾಡೋದು ಬೇಡ ಅನ್ನೋ ಒಂದು ಆಲೋಚನೆಯಲ್ಲಿ ನಾನು ಅದನ್ನು ಯಾವುದೂ ಕೈ ತಗೊಳ್ಳಿಲ್ಲ. ಬಟ್ ಅದು ನಂಗೆ ತುಂಬ ಭಾರ ಆಯಿತು ಇವತ್ತಿಗೆ. ನಾನು ಸಿನಿಮಾ ಮಾಡಬೇಕಿತ್ತು, ತುಂಬ ದಿನ ಕಳೆದುಬಿಟ್ಟಿದ್ದೀನಿ. ಬಟ್ ಈ ಸಿನಿಮಾ ಅದನ್ನೆಲ್ಲ ತುಂಬುತ್ತೆ, ಆ ಜಾಗನೆಲ್ಲ ತುಂಬುತ್ತೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇಲ್ಲಿರೋವಂಥ ಮಾಧ್ಯಮ ಮಿತ್ರರು, ನನ್ನೆಲ್ಲ ಕ್ಲೋಸ್ ಫ್ರೆಂಡ್ಸ್, ಒಂದು ಪದ ಹೆಚ್ಚು ಬರಿಬೋದು, ನೀವು ಒಂದು ಪದ ಕಮ್ಮಿ ಬರಿಬೋದು. ಆ ಒಂದು ಪದದಲ್ಲಿ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಪದ ಚೆನ್ನಾಗಿ ಆಗೋ ಥರ ಬರೆದು ಇವತ್ತಿಗೆ ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಬೇಕು, ಎಲ್ಲ ಮಾಡಬೇಕು. ಅಡುಗೆ ತುಂಬ ಚೆನ್ನಾಗಿ ಮಾಡಿ ಬಡಿಸಿದ್ರು ಬಾಯಿ ಮುಚ್ಕೊಂಡು ಕೂತಿರೋರಿಗೆ ತೊಗೊಂಡೋಗಿ ತಿನ್ನಿಸ್ಬೇಕು, ಆ ರೇಂಜಿಗೆ ಬಂದಿದೆ. ತಿಂಡಿ ಚೆನ್ನಾಗೇ ಇದ್ರೂ ಕೂತಿರೋರಿಗೆ ಬಾಯಿನ ತೆಗೆದು ಬಾಯಿಗೆ ಹಾಕಬೇಕು, ಅಲ್ಲಿವರೆಗೂ ಊಟ ಮಾಡಲ್ಲ. ಸೊ ಹಾಗಾಗಿದೆ ಪಬ್ಲಿಸಿಟಿ. ಸೊ ನಮಗಿರೋವಂಥ ಒಂದು ಚೌಕಟ್ಟಲ್ಲಿ, ನಮ್ಮ ಕೈಯಲ್ಲಿರೋವಂಥ ಶಕ್ತಿಯಲ್ಲಿ, ನಮಗಿರೋವಂಥ ಕ್ಲೋಸ್ ಫ್ರೆಂಡ್ಸ್, ಇನ್ಫ್ಲೂಯೆನ್ಸಸ್, ಮೀಡಿಯಾ ಪೇಜ್, ಇಂಥದ್ರಲ್ಲಿನೇ ನಾನು ಇದೇ ಥರ ದೊಡ್ಡ ದೊಡ್ಡ ಪ್ರೆಸ್ ಮೀಟ್ಸ್ಗೆ ಇರೋವಂಥ ಕ್ಲೋಸ್ ಫ್ರೆಂಡ್ಸ್ ಪ್ರೆಸ್ ಮೀಟ್ಗೆ ಹೋದಾಗ ಕಣ್ತುಂಬ ಬರೋ ಕ್ಯಾಮ್ರಾನೇ ಕಾಣುತ್ತೆ, ತಲೆಗಳೇ ಕಾಣಲ್ಲ. ಆ ಥರದ ಪ್ರೆಸ್ ಮೀಟ್ಸಲ್ಲೂ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳನ್ನ ರಿಲೀಸ್ ಮಾಡೋದ್ರ ಜಾಗದಲ್ಲಿ ಒಬ್ಬ ಆರ್ಟಿಸ್ಟ್ ಆಗಿ ನೋಡಿದ್ದೀನಿ. ಇವಾಗ ನನ್ನದೇ ಸಿನಿಮಾ, ನಾಳೆ ಈ ಥರದೊಂದು ಕ್ಯಾಮ್ರಾ ನೋಡೋದು ಅವಕಾಶ ತುಂಬ ಜಾಸ್ತಿ ಸಿಗಲಿ ಅನ್ನೋ ಒಂದು ಆಸೆ. ಇದನ್ನು ಇಲ್ಲಿಂದನೇ ಶುರು ಮಾಡೋಣ. ಸೊ ನಿಮ್ಮೆಲ್ಲರ ಒಂದು ಕೆಲಸ ಅನ್ನೋದಕ್ಕಿಂತ ಒಂಚೂರು ಪ್ರೀತಿ ಜಾಸ್ತಿ ಇರಲಿ, ಅದರಿಂದನೇ ಕೆಲಸ ಆಗುತ್ತೆ. ನಾವು ಏನನ್ನ ಪ್ರೀತಿಸ್ತೀವೋ ಅದನ್ನು ಗೊತ್ತಿಲ್ದಿರೇ ಜಾಸ್ತಿ ಅದಕ್ಕೆ ಎಫರ್ಟ್ ಹಾಕಿ ಮಾಡಿಬಿಟ್ಟಿರ್ತೀವಿ. ಇಲ್ಲ ನನ್ನ ಕೆಲಸ ಅಂದರೆ ಗುರು ಕೆಲಸ ಮುಗಿಸೋಣ ಅಂತ ಕೆಲಸ ಮಾತ್ರ ಮಾಡಿರ್ತೀವಿ. ಇದನ್ನು ನಾನು ಯಾವಾಗಲೂ ನಂಬಿದ್ದೀನಿ. ನಾನು ಜಾಸ್ತಿ ಪ್ರೀತಿ ಯಾಕೆ ಮಾಡಿದ್ದೀನಿ ಈ ಸಿನಿಮಾಗೆ. ಡೆಫಿನೆಟ್ಲಿ ಒಳ್ಳೇದಾಗಬೇಕು, ಎಲ್ಲರಿಗಿಂತ ಜಾಸ್ತಿ ಒಳ್ಳೇದು ನನ್ನ ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಉದ್ದೇಶ. ಉಸಿರೇ ಉಸಿರೇ ಆ್ಯಕ್ಚುಲಿ ನಾವು 26th ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 26th ಡೆಫಿನೆಟ್ಲಿ ಎಸ್, ಒಂದು ಎಲೆಕ್ಷನ್, ಯಾವುದು ಕಾಂಪಿಟೇಷನ್ಸ್ ಇರಲ್ಲ, ಯಾರು ಬರೋಲ್ಲ ಸಿನಿಮಾಸ್ ಯಾವುದು ರಿಲೀಸ್ ಮಾಡಲ್ಲ, ಆದರೂ ಚಾನ್ಸ್ ತಗೊಳ್ಳೋಣ ಅಂತ. ಬಟ್ ಆದರೂ ನಾವು ಮೊದಲನೇ ದಿನದ ಓಪನಿಂಗ್ ಬೇಡ, ಒಂದು ಚಾನ್ಸ್ ತೊಗೊಂಡು ಒಂದು 100 ಟಿಕೆಟ್ 50 ಟಿಕೆಟ್ ಆಗದೇ ಇದ್ರೂ ಕಷ್ಟ ಆಗಿಬಿಡುತ್ತೆ, ನೆಕ್ಸ್ಟ್ ದಿನಕ್ಕೆ ಯಾರು ಬರಲ್ಲ ಅಂಥೇಳಿ ಒಂದು ವಾರ ಮುಂದಕ್ಕೆ ಹೋಗಿದ್ದೀವಿ. ಇದನ್ನು ನಾನು ಓಪನ್ ಆಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಮೇ 3ನೇ ತಾರೀಕು ಬರ್ತಾ ಇದ್ದೀವಿ. ಮೇ 3ನೇ ತಾರೀಕು ಉಸಿರೇ ಉಸಿರೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೇಳೋದು ಒಂದೇ ಸರಿ ಒಂದು ಚಾನ್ಸ್ ಸಿಗೋದು. ಪ್ರತಿಯೊಬ್ಬ ಹೀರೋನು ಅವನು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಇದನ್ನೇ ಹೇಳ್ತಾನೆ, ಒಂದು ಸರಿ ಮೊದಲನೇ ದಿವಸ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ. ಇವಾಗ ತುಂಬ ಕಷ್ಟ ಇದೆ ಹೋಗಿ ಸಿನಿಮಾ ನೋಡೋದು. ಬಟ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಮುಖಾಂತರ. ಪ್ರಾಬಬ್ಲಿ ನನ್ನ ಸಿನಿಮಾ ಚೆನ್ನಾಗಿ ಹೋಗ್ತಾ ಒಂದು 2 ದಿನ 3 ದಿನ ಆದಮೇಲೆ ಫ್ಯಾಮಿಲಿ ಇಷ್ಟಪಟ್ಟು ಯಾರೋ ಹೇಳ್ದಾಗ ಎಲ್ಲ ಫ್ಯಾಮಿಲಿ ನೋಡ್ಬೋದು ಅಂತ ಹೇಳೋಕ್ಕೆ ಬಂದು ನೋಡ್ಬೋದೇನೋ. ಬಟ್ ಆದರೆ ಒಂದು ಯೂತ್ ಕ್ರೌಡ್ ಏನೋ ತಪ್ಪು ಮಾಡ್ದಿರೇ ಹೀರೋಯಿನ್ ಏನೇನೋ ತಪ್ಪಿಗೆ ಸಿಗಾಕೊಂತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ. ಸೊ ಈ ಒಂದು ಲವ್ ಸ್ಟೋರಿಯಲ್ಲಿ ಡೆಫಿನೆಟ್ಲಿ ಲವ್ ಸ್ಟೋರಿ ಅನ್ನೋದಕ್ಕಿಂತ ಈ ಒಂದು ಸಿನಿಮಾಲಿ ಕಂಟೆಂಟ್ಗಿಂತ ಜಾಸ್ತಿ ಮೆಸೇಜ್ ಇದೆ. ಅದಕ್ಕೆ ನಾವು ಈ ಸಿನಿಮಾನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಕರಿತೀವಿ. ಜನಕ್ಕೇನೋ ತಲುಪ್ಸಕ್ಕಿದೆ, ಜನಕ್ಕೇನೋ ಹೇಳೋಕ್ಕಿದೆ. ಸೊ ಹಾಗಾಗಿ ಈ ಒಂದು ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಬೇಕು ಯಾವತ್ತೂ. ತುಂಬ ಸರಿ ಎಲ್ಲರೂ ಹೊರಗಡೆ ಬಂದು ಸಿನಿಮಾ ನೋಡ್ಕೊಂಡು ಬಂದು ಎಲ್ಲ ಹೇಳಬೇಕಾದ್ರೆ ಕಂಟೆಂಟ್ ಇಲ್ಲ ಗುರು, ಕಂಟೆಂಟ್ ಇಲ್ಲ ಗುರು, ಕಂಟೆಂಟ್ ಇಲ್ಲ ಗುರು ಅಂತಾರೆ. ಕಂಟೆಂಟ್ ಇರೋ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನನ್ನ ಒಂದು ಆಶಾಭಾವನೆ. ಸೊ ಹಾಗಾಗಿ ಸಿನಿಮಾ ಬಗ್ಗೆ ನೀವೇನಾದರೂ ನನಗೆ ಕೇಳೋಕ್ಕಿದ್ರೆ ಕೇಳ್ಬೋದು. ಪ್ಲಸ್
ಸರ್ ನಿಮ್ಮ ಪ್ರಶ್ನೆನೇ ನನ್ನ ಸಿನಿಮಾ ಉತ್ತರ ಸರ್. ಅದೇ ಪ್ರಶ್ನೆ ನಿಜವಾಗ್ಲೂ ನಾ ಅದು ಹೇಳ್ಬಿಟ್ರೆ ಸಿನಿಮಾ ನೋಡೋಕ್ಕಾಗಲ್ಲ. ನೀವು ಕೇಳಿದ್ರಿ, ನಿಮ್ಮ ಪ್ರಶ್ನೆ ಇನ್ನೊಂದ್ಸಲ ನಾನೇ ಹೇಳ್ತೀನಿ. ಸುದೀಪ್ ಅವರು ಈ ಸಿನಿಮಾಗೆ ಹೆಂಗೆ ಕನೆಕ್ಟ್ ಆಗ್ತಾರೆ, ಅದೇ ಸಿನಿಮಾ ಸರ್, ಅದೇ ಸಿನಿಮಾ. ರೈಟ್ ಪ್ರಶ್ನೆ, ನಾನು ಹೇಳಿದ ತಪ್ಪಾಗಲ್ಲ ಅಂತ ಅನ್ಸುತ್ತೆ ಉತ್ತರ. ಇಲ್ಲ ಸರ್, ಇಲ್ಲ ಸರ್, ಸಿನಿಮಾ ನೋಡಿದ್ಮೇಲೆ ಇದು ಹೇಳಿ, ಅಲ್ಲಿ ನಾನು ಪರ್ಸ್ನಲ್ ಆಗಿ ಹೇಳ್ತೀನಿ. ಹೌದು ಸರ್. ಡೆಫಿನೆಟ್ಲಿ ಸರ್, ನಾನು ಅದಕ್ಕೆ ಹೇಳಿದ್ದು, ನಾನು ಲಾಸ್ಟ್ ಟೈಮ್ ಹೇಳ್ತಾ, ಈ ಸಿನಿಮಾ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಒಂದು ವಿಷಯನ ನಾವು ತಲುಪಿಸ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ತಲುಪಿಸ್ತಾ ಇದ್ದೀವಿ, ಯಾರ ಮುಖಾಂತರ ತಲುಪಿಸ್ತಾ ಇದ್ದೀವಿ, ಪ್ರಾಬ್ಲಿ ಸ್ವಲ್ಪ ಸ್ಪಷ್ಟವಾಗಿ ಉತ್ತರ ನಿಮ್ಗೆ ಸಿಗುತ್ತೆ ಅನ್ನೋದಿದ್ರೆ ಯಾರ ಮುಖಾಂತರ ತಲುಪಿಸ್ತಾ ಇದ್ದೀವಿ ಅನ್ನೋದು ಸರಿ ಆಗುತ್ತೆ. ಸೊ ಒಂದು ವಿಷಯನ ಯಾರ ಮುಖಾಂತರ ತಿಳಿಸ್ಬೋದು ಅನ್ನೋದು. ಇಲ್ಲ ಸರ್, ಇನ್ನಿಲ್ಲ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಅವರು ಸರ್ ಇಲ್ಲ, ಚೆನ್ನೈಯಲ್ಲಿದ್ದಾರೆ. ಸೊ ಅವರು ಟೈಮ್ ನೋಡಿಕೊಂಡು ನಾನು ನೋಡ್ತೀನಿ ಕಣೋ ಸಿನಿಮಾ ಅಂತ ಹೇಳಿದ್ದಾರೆ ಕೂಡ. ನಾನು ಗ್ಯಾರಂಟಿ ತೋರಿಸ್ತೀನಿ, ಐ ಟೇಕ್ ಯು ಫೀಡ್ಬ್ಯಾಕ್ ಸರ್. ಹೌದು ಸರ್, ಹೌದು ಸರ್. ನಾನು ಓವರ್ ಆಲ್ ಅಂತ ಕೇಳಿದಾಗ ಸರ್, ಪ್ರೇಕ್ಷಕನಿಗಿದೆ ಯಾವುದು ಹೌದು ಸರ್, ನನ್ನ ಪಾಕೆಟ್ ಯೋಚನೆ ಮಾಡಿದಾಗ ಆಗುತ್ತೆ. ನನ್ನ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಅನಿಸುತ್ತೆ. ತಪ್ಪೇ ಇಲ್ಲ ಸರ್ ಹೇಳೋದ್ರಲ್ಲಿ. ನನ್ನ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಅನಿಸುತ್ತೆ, ಹೌದು ನಾನು ಒಂದು ಚಾನ್ಸ್ ತೊಗೊಬೇಕಿತ್ತು, ಇದರೊಟ್ಟಿಗೆ ಇನ್ನೊಂದು ಮಾಡ್ಬೋದಿತ್ತು ಅಂತ. ಬಟ್ ಸಿನಿಮಾ ಬಂದಿದ್ದ ರೀತಿಯಲ್ಲಿ ಇಲ್ಲ ಅಂತ ಅನಿಸುತ್ತೆ. ಅದು ಅಗೇನ್ ಇಟ್ಸ್ ಎ ಗೇಮ್. ಆಡಿಯನ್ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು. ನೀವೊಂದು ಪ್ರಶ್ನೆ ಕೇಳಿದ್ರೆ, 5 ವರ್ಷದಲ್ಲಿ ನೀವು ಇಷ್ಟು ಜರ್ನಿಯಲ್ಲಿ ಹೆಂಗೆ ಖುಷಿಯಾಗಿದ್ರ, ಏನು ಮಾಡಿದ್ವಿ ಅಂತ. ಸರ್, ಪ್ರತಿಯೊಬ್ಬರದ್ದು ಪಾತ್ರ ಇದೆ ಸರ್, ಅವ್ರವ್ರ ಕೆಲಸ ಅವ್ರು ಮಾಡಬೇಕು ಅಷ್ಟೇ ಸರ್. ಬೇರೆ ಏನೂ ಇದರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡುವಂಥದ್ದು ಏನಿಲ್ಲ. ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ನನ್ನ ಸಿನಿಮಾಗೋಸ್ಕರ ನಾನು ಮಾಡಿದ್ದೀನಿ ಸರ್. ಸೊ ಹಂಗಿರ್ಬೇಕಾದ್ರೆ ಪ್ರತಿಯೊಬ್ಬರೂ ಅದೇ ಅಚ್ಚುಕಟ್ಟಾಗಿ ಅವ್ರವ್ರ ಕೆಲಸ ಮಾಡಿದ್ರೆ ಇಷ್ಟೊಂದು ಟೈಮ್ ಹಿಡಿತಾ ಇರಲಿಲ್ಲ ಅನ್ನೋದು ನನ್ನ ಒಂದು ನೋವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್ ಸರ್. ಸರ್, ಅನಾಲಿಸಿಸ್ ನನಗೆ ನೀವು ಒಬ್ಬರೇ ಸರ್, ಬಟ್ ನೀವು ನನ್ನಂಥವ್ರು ಎಷ್ಟೋ ಜನ ನೋಡಿದ್ದೀರಾ ಸರ್. ಸೊ ಇಟ್ ಈಸ್ ಡೆಫಿನೆಟ್ಲಿ ಎಸ್. ನಿಮ್ಮ ಪ್ರಶ್ನೆ ಹೌದು ಸರ್. ಈವೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಪ್ಲ್ಯಾನು, ಹೆಂಗೆ ಏನು ಅನ್ನೋದು ಒಂದಷ್ಟು. ಇವಾಗ ಇರೋವಂಥ ಸಿಚುವೇಶನ್ ಹೊರಗಡೆ ಒಂದು 20 ನಿಮಿಷದ ಸ್ಲಾಟ್ ಕೇಳೋದಕ್ಕೆ ತುಂಬ ಕಷ್ಟ ಇದೆ, ಯಾಕಂದರೆ ಕಂಪ್ಲೀಟಾಗಿ ರಾಜಕೀಯ ಹೋಗ್ತಾ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಒಂದಷ್ಟು ಪ್ಲ್ಯಾನಿಂಗ್ ಅಂತೂ ಮಾಡಿದ್ದೀವಿ. ಬಟ್ ಇವತ್ತಿಗೆ ಇಟ್ ಈಸ್ ಆಲ್ ಇನ್ ಯೋರ್ ಹ್ಯಾಂಡ್, ಕೈಯಲ್ಲೇ ಇದೆ ಸರ್. ಅದಕ್ಕೆ ಸೋಷಿಯಲ್ ಮೀಡಿಯಾಸ್ ಆಗಲಿ, ಇನ್ಫ್ಲೂಯೆನ್ಸಸ್ಸು, ಮತ್ತು ಹೇಗೆ ರೀಚ್ ಆಗ್ಬೋದು ಹತ್ರದಲ್ಲಿ, ನಾನು ಹೊರಗಡೆ ಹೋಗಿ ನಿಂತ್ಕೊಂಡು ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಡೆಫಿನೆಟ್ಲಿ ಸರ್, ಅವ್ರು ಇಲ್ಲಿವರೆಗೂ ಮಾಡಿರೋಂಥ ನನ್ನ ಸಿನಿಮಾದೇ ಎಲ್ಲ ಈವೆಂಟ್ಗಳಲ್ಲಿ ಅವರಿದ್ದಾರೆ ಸರ್. ಸೊ ಇನ್ನೆಷ್ಟು ಅಲ್ಲ, ನಾನು ಹೋಗಿ ಕೇಳಿ ಅವ್ರ ಮೇಲೆ ಭಾರ ಹಾಕೋದಕ್ಕಿಂತ ನನಗೆ ಎಷ್ಟು ಇರೋ ಈವೆಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಸರ್, ಐ ಮೀನ್ ಇದ್ದಾರೆ ಅಂತ ಹೇಳಿದ್ದೆ ಒಂದು ದೊಡ್ಡ ವಿಷಯ. ಅದನ್ನು ನಾನು ಇವತ್ತಿಗೆ ಜನಕ್ಕೆ ಹೇಗೆ ತಲುಪಿಸ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಸರ್, ನಾವು ಅದನ್ನು ಅಷ್ಟು ಯೋಚನೆ ಮಾಡಿಲ್ಲ. ಡೆಫಿನೆಟ್ಲಿ ಇಲ್ಲ ಸರ್. ನಾವೊಂದು ಪ್ಲೇಸ್ ನೋಡ್ತಾ ಇದ್ವಿ, ಒಂದಷ್ಟು ಸಿನಿಮಾಸ್ ದೊಡ್ಡ ಸಿನಿಮಾ ಬರುತ್ತೆ ಅಥವಾ ನಮಗೆ ಸ್ವಲ್ಪ ಜಾಗ ಸಿಗುತ್ತೆ. ಹಾಗೆ ಇಷ್ಟು ಡಿಸ್ಕಷನ್ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರನೂ ಆಯಿತು. ಸೊ ಅದ್ರ ಮೇಲೆ ಎಂಡ್ ಆಫ್ ದ ಡೇ ನಮ್ಮ ಪ್ರೊಡ್ಯೂಸರ್ ಕಾಲ್, ಅದು ಅವ್ರೊಟ್ಟಿಗೆ ನಾವು ಕೈ ಜೋಡಿಸ್ಲೇಬೇಕು. ಹಾಗಾಗಿ ಡೆಫಿನೆಟ್ಲಿ ಸರ್, ಚಂದನ್ ಫಿಲ್ಮ್ಸ್, ಕುನಾಲ್ ಫಿಲ್ಮ್ಸ್ ಸರ್. ಹೌದು ಸರ್, ತುಂಬ ಬ್ಯುಸಿ. ಹೌದು, ತುಂಬ ಬ್ಯುಸಿ ಇದ್ದಾರೆ ಡೈರೆಕ್ಟರ್. ಒಂದು 3 ತಿಂಗಳಿಂದ ಫೋನ್ಗೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅಷ್ಟು ಬ್ಯುಸಿ ಇದ್ದಾರೆ. ಹಾಂ, ಹೌದು.
ಸರ್ ಮುಗಿಸ್ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಈ ವಿಷಯ ಜಾಸ್ತಿ ನನ್ಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾನು ನನ್ನ ಕೆಲಸ ಮುಗಿಸಿದ್ದೀನಿ. ಪ್ಲಸ್ ನಾನು ಸಿನಿಮಾ ಪ್ರಮೋಷನ್ ರಿಲೀಸ್ಗೆ ಅಂತ ಓಡಾಡ್ತಾ ಇದ್ದೀನಿ, ಅದನ್ನು ನಮ್ಮ ಸಾಹೇಬ್ರ ಹೇಳ್ತಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಸಿನಿಮಾ ವಿಚಾರವಾಗಿ ಉಸಿರೇ ಉಸಿರೇ ಮೇ 3 ತಮ್ಮ ಆಶೀರ್ವಾದ ಹಾಗೂ ತಮ್ಮ ನಾನು ಆಗಲೇ ಕೇಳಿದಂಗೆ ತಾವೇನು ತಮ್ಮ ಬೆರಳಲ್ಲಿ ಬರೀತಿರೋ ಅದನ್ನೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನನ್ನ ಪರವಾಗಿ ನಿಲ್ಲಿಸಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಥ್ಯಾಂಕ್ ಯು. But she has entered Sandalwood. She has to learn. I have to. Over to you. Namaskara, and lots of love to be here tonight with us. I'm very sorry I can't speak Kannada, but I'm trying hard. But this is my first movie, and I started understanding Kannada very well. So I hope that you people are continuing love and showing love so much. So I will learn very very soon. Usire Usire is very special movie for me because this is my debut in Kannada. Plus, this is a content-oriented subject where it's a Hindu-Muslim love story, where we can understand by this subject that anything love is more than any religion, anything. So this is the subject, this is the content, and I feel very blessed to be the part of this team. I am really indebted to Kannada film industry, really indebted to Pradeep sir, who has trusted me in this movie that I can play this role. Being a North Indian, it was really tough for me to understand and do everything, but my team was so strong. Even Raji was throughout the movie, he supported me really, really well about the language, about the script, everything. So I have tried my best to give, and I enjoyed a lot to work with such veteran actors, Brahmanandam sir, Ali sir, Sudeep sir, Rajiv, then everyone was so superb, and they were really good at their work. So there are a lot of things to learn from them also. It was really a really great journey for me, and I hope that I will work more and more in Kannada industry because I love this industry. I love this language also very much. I love coming to Bangalore. And secondly, I'm really very much waiting for this movie because I think our full team has done a lot of hard work, and we were really, really waiting for this movie to come on screen, and this is very near to our release. So yes, this is really a great moment for all of us, and we are very emotional also, and we are really excited to see that how our movie will come and how people will accept. So I just can say that please give us love because we all did a lot of hard work, and this movie should be successful, and this movie should be in everybody's heart, everybody's mind, because it's a very different kind of love story. Thank you so much. Thank you. God bless you. Sir, if I see this, my movie, as an audience, not as a performer, I will definitely say this movie will be super hit. I didn't see the whole output till now, but still I can say you, when I was the part of the movie, by seeing some scene, I can understand what kind of movie is this going to be, and the impact will be very very different on screen. Because you will feel first half will be very much comedy and love and everything, but the second half, if you see, you will be very much connected to emotionally to this movie. So that is the best part. Yeah, for both the religions, sir. Yes, this is not actually, you always try to give this message that religion is nothing before humanity. Humanity is first, after that religion and everything comes, and if it is love, then religion doesn't matter at all. Yeah. Thank you. Thank you. ಶ್ರೀಜಿತಾ. ಶುಭ ಸಂಜೆ. ಮೊದಲನೇದಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು, ಎಲ್ಲರೂ ನಿಮ್ಮ ಒಂದು ಸಹಕಾರ ಕೊಡ್ತಾ ಇರೋದಕ್ಕೆ. ಎಲ್ಲರೂ ಇವತ್ತು ಇಲ್ಲಿ ನೀವೆಲ್ಲ ಪ್ರೀ ರಿಲೀಸ್ ಒಂದು ಉಸಿರೆ ಉಸಿರೆ ಪ್ರೆಸ್ ಮೀಟಿಗೆ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ತುಂಬಾನೇ ಥ್ಯಾಂಕ್ಸ್. ಉಸಿರೆ ಉಸಿರೆ ಯಾವಾಗ ರಿಲೀಸ್ ಈ ಪ್ರಶ್ನೆ ತುಂಬ ಜನ ತುಂಬ ಸತಿ ಎಲ್ರಿಗೂ ಕೇಳಿರ್ತಾರೆ, ಐ ಆಮ್ ಶ್ಯೂರ್, ಬಿಕಾಸ್ ಆಡಿಯನ್ಸ್ ತುಂಬ ಜನ ಕೇಳ್ತಾ ಇದ್ರು ಯಾವಾಗ ರಿಲೀಸ್ ಅಂತ. ಅವ್ರಿಗೆಲ್ರಿಗೂ ಇಲ್ಲಿದೆ ಉತ್ತರ. ಇನ್ನೇನು ಆದಷ್ಟು ಬೇಗ ನಾವು ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡ್ತಿದ್ದೀವಿ, May 3rd.
ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಚಿತ್ರವನ್ನು ನೋಡಿ ಹರಿಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ಈ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ, ಆದರೆ ಮೇಜರ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು, ಇಂಪಾರ್ಟೆಂಟ್ ಇರುವಂತಹ ಒಂದು ಕ್ಯಾರೆಕ್ಟರ್, ಡಾಕ್ಟರ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಇಡೀ ಮೂವಿಯಲ್ಲಿ ಒಂದು ಮೇಜರ್ ಟ್ವಿಸ್ಟನ್ನೇ ಕೊಡುವಂತಹ ಒಂದು ರೋಲು. ಮತ್ತೊಂದೇನು ಖುಷಿ ಅಂದರೆ ನಾನು ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅವರ ಜೊತೆ ಒಂದು ಸಣ್ಣ ಪಾತ್ರದಲ್ಲಿ ಒಂದು ಸ್ಕ್ರೀನ್ನ ಶೇರ್ ಮಾಡ್ಕೊಂಡಿರುವಂಥದ್ದೇ ನನಗೆ ಒಂದು ತುಂಬ ದೊಡ್ಡ ಖುಷಿಯಾದಂತಹ ವಿಚಾರ. ಹಾಗೆ ಇಡೀ ಚಿತ್ರದಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ದೊಡ್ಡ ತಾರಾ ಬಳಗನೇ ಈ ಚಿತ್ರದಲ್ಲಿದೆ. ಎಲ್ರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಬ್ರಹ್ಮಾನಂದಂ ಸರ್ ಇರ್ಬೋದು, ಆಲಿ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಮಂಜು ಪಾವಗಡ ಸರ್, ರಾಜೀವ್ ಸರ್, ಯಾರ್ಯಾರು ಇದ್ದಾರೆ ಎಲ್ರೂ ಅವರ 100% ಎಫರ್ಟನ್ನು ಹಾಕಿ ಚಿತ್ರವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಿದ್ರೇನೆ ಆ ಒಂದು ಎಫರ್ಟಿಗೆ ಮೇ ಬಿ ಅವ್ರಿಗೆ ಬೆಲೆ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ಚಿತ್ರ ಒಂದು ಪ್ಯೂರ್ ಲವ್ ಸ್ಟೋರಿ, ಒಂದು ಇಂಟೆನ್ಸ್ ಲವ್ ಸ್ಟೋರಿ. ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ಖಂಡಿತ ಚಿತ್ರ ಇಷ್ಟ ಆಗುತ್ತೆ. ಒಂದು ನೋವು ಇದೆ, ಹಾಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಹಿಂದೂ ಮುಸ್ಲಿಂ ಅಂತ ಇಬ್ರು ಹಾಗೆ ಹೀರೋ ಹೀರೋಯಿನ್ದು ಕ್ಯಾರೆಕ್ಟರ್ ಇರುತ್ತೆ. ಬಟ್ ಎಲ್ಲೂ ರಿಲಿಜಿಯಸ್ ಇದೆ ಅಲ್ಲಿ ಟಚ್ ಆಗಲ್ಲ. ಎಷ್ಟು ಇಂಟೆನ್ಸ್ ಆಗಿ ಆ ಒಂದು ಲವ್ ಸ್ಟೋರಿ ನೋಡೋರಿಗೆ, ಮೇ ಬಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು, ಒಂದು ಪ್ಯೂರ್ ಕಂಪ್ಲೀಟ್ ಆಡಿಯನ್ಸ್, ಎಲ್ಲ ಥರದ ಜಾನರ್ ಅವ್ರಿಗೂ ಇಷ್ಟ ಆಗುವಂತಹ ಒಂದು ಚಿತ್ರ. ಹಾಗೆ ಪ್ರೊಡ್ಯೂಸರ್ ಆಗಿರ್ಬೋದು, ಡಿರೆಕ್ಟರ್ ವಿಜಯ್ ಅವರು, ಹಾಗೆ ಎಲ್ಲ ಕಲಾವಿದರು ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರೂ ತುಂಬ ಕಾತುರದಿಂದ ಕಾಯ್ತಾ ಇರುವಂಥ ಒಂದು ಚಿತ್ರ. ನಂದು ಒಂದು ಪುಟ್ಟ ಪಾತ್ರ. ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನಗೆ ಬೇಕು. ನೋಡಿ ಚಿತ್ರವನ್ನು ದಯವಿಟ್ಟು ಎಲ್ಲರೂ May 3 ಥಿಯೇಟರ್ಸಿಗೆ ಬರ್ತಿದೆ. ಹರಿಸಿ ಹಾರೈಸಿ. ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಕಾಮಿಡಿ ಟ್ರ್ಯಾಕ್ ಕೂಡ ಇದೆ ಅಂತ ಹೇಳೋದಕ್ಕೆ ಸೀತಾರಾಮ್ ಅವರು ಇವತ್ತು ಎಲ್ಲ ಕಾಮಿಡಿ ರೋಲ್ ಪ್ಲೇ ಮಾಡಿರೋರು ಬಹಳ ಜನ ಇದ್ದಾರೆ. ಬಹುಶಃ ಗಿಲಿ ಟೀಮ್ ಅವರೇ ಜಾಸ್ತಿ ಇದ್ದೀರಾ ನೀವು ಅಂತ ಭಾವಿಸ್ತೀನಿ. ಸೊ ಜಗ್ಗಪ್ಪ ಕಾರಣಾಂತರಗಳಿಂದ ಬಂದಿಲ್ಲ. ಹಾಗೆ ಪಾವಗಡ, ನಮ್ಮ ಮಂಜು ಪಾವಗಡ ಕೂಡ ಇದ್ದಾರೆ ಸಿನಿಮಾಲಿ. ಸೊ ಓವರ್ ಟು ಯು, ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ರಾಜವಣ್ಣ, ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ ಅಣ್ಣ ಈ ಸಿನಿಮಾಯಿಂದ. ಸೊ ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ಹಾರೈಸ್ತೀನಿ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಸೊ ಇದಕ್ಕೂ ಮುಂಚೆ ನಾನು ಕಾಮಿಡಿ ಪಾತ್ರ ಎಷ್ಟು ಮಾಡಿದ್ದೀನೋ ಅದಕ್ಕಿಂತ ಒಂದು ವಿಭಿನ್ನ ಪಾತ್ರ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ನನಗೂ ಇಷ್ಟ ಆಗಿದೆ. ಸೊ ಈ ಅವಕಾಶ ಕೊಟ್ಟಂಥ ಎಲ್ರಿಗೂ ಕಂಪ್ಲೀಟ್ ಟೀಮ್ಗೆ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆ ಸೊ ದೊಡ್ಡ ದೊಡ್ಡ ಸ್ಟಾರ್ಸ್ ಯಾರಿದ್ದಾರೆ, ಲೈಕ್ ತೆಲುಗು ಸ್ಟಾರ್ಸ್ ಬ್ರಹ್ಮಾನಂದ ಸರ್, ಆಲಿ ಸರ್ ಇರ್ಬೋದು. ಸೊ ಅವ್ರ ಜೊತೆನೂ ನಾನು ಸ್ಕ್ರೀನ್ ಶೇರ್ ಮಾಡಿಕೊಡುವಂಥ ಅವಕಾಶ ಸಿಕ್ತು ಈ ಸಿನಿಮಾಯಿಂದ. ಸೊ ಕೊನೆಘಟ್ಟ ಅಂದರೆ ಬಂದು ನಿಂತಿದ್ದೀವಿ. ಸೊ May 3 ಸೊ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ನಮ್ಮ ಕೋ ಆರ್ಟಿಸ್ಟ್ ಯಾರಿದ್ದಾರೆ, ಲೈಕ್ ಜಗಪ್ಪ ಆಗಿರ್ಬೋದು, ಮಂಜು ಪಾವಗಡ, ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಅಂದರೆ ನಗಿಸಿದ್ದಾರೆ. ಫಸ್ಟ್ ಹಾಫ್ ಅಂತೂ ಎಲ್ರಿಗೂ ಖಂಡಿತ ಕಣ್ಣೀರು ಬರ್ಬೋದು, ಲೈಕ್ ಅಷ್ಟು ಕಾಮಿಡಿ ಇದ್ದೇ ಇರುತ್ತೆ. ಸೊ ಎಲ್ಲರೂ ಬಂದು ನೋಡಿ, ಎಲ್ಲರೂ ಹಾರೈಸಿ. ಸರ್ ಫಸ್ಟ್ ಹಾಫ್ ಎಷ್ಟು ನಗ್ತೀರಾ ಸರ್, ಸೆಕೆಂಡ್ ಹಾಫ್ ಅಷ್ಟು ಎಮೋಷನಲ್ ಇರುತ್ತೆ. ಖಂಡಿತ ಸೆಕೆಂಡ್ ಹಾಫ್ ಎಮೋಷನಲ್ ಹೇಳ್ತೀರಾ ಸರ್. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ಎಲ್ಲರೂ ಹಾರೈಸಿ ಆಶೀರ್ವಾದ ಮಾಡಿ. ಸೊ ಪ್ರದೀಪ್ ಸರ್, ಸತತ ಒಂದು 3 ವರ್ಷಗಳ ಶ್ರಮ. ಸೊ ದೇವ್ರು ಖಂಡಿತ ನೀವು ಕಾಪಾಡ್ತಾನೆ. ಸೊ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಪ್ರದೀಪ್ ಸರ್. ಇಲ್ಲಿ ಸೇರಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನನ್ನ ವಂದನೆಗಳು. ಸೊ ನೀವು ನೋಡಿರಂಗೆ ಸರ್ ನೋಡಿರಂಗೆ ಇದು ನಾನು ಮಾಡ್ತಾ ಇರೋದು 6ನೇ ಈವೆಂಟ್ ಅನಿಸುತ್ತೆ. ಇದು ನನ್ನ ಮನೆ ಸಿನಿಮಾ, ನನ್ನ ಮನೆ ಅಂತ. ನಾನು ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಕಾರಣ ರಾಜೀವ್ ಮುಖೇನ ನಾನು ಸುದೀಪ್ ಸರ್ನ ಭೇಟಿಯಾಗಿದ್ದು. ಮೊದಲನೇದಾಗಿ ನನ್ನ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ, ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸರ್, ತುಂಬ ಅದ್ಭುತವಾಗಿ ಬಂದಿದೆ. ಸಿನಿಮಾ ಎಲ್ಲೂ ನಮಗೆ ತೊಂದರೆ ಕೊಡಲಿಲ್ಲ.
ವೈಯಕ್ತಿಕವಾಗಿ ಸಿನಿಮಾ ತೊಂದರೆ ಕೊಡಲಿಲ್ಲ. ವೈಯಕ್ತಿಕವಾಗಿ ಕಾರಣಾಂತರಗಳಿಂದ ಇವಾಗ ಯಾರು ಇಲ್ಲಿ ಕಣ್ಮರೆಯಾಗಿ ಕಾಣಿಸ್ತಿಲ್ವೋ ಅವ್ರು ತೊಂದರೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳಾಗಿ ಬಿಚ್ಚಿಡ್ತೀನಿ. ನನಗೊಂದು ಅರ್ಧ ಅವರ್ ಟೈಮ್ ಕೊಡಿ ಸರ್, ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಟೈಮ್ ಮಾಡಿಕೊಡ್ಬೇಕು. ಮಾಧ್ಯಮ ಮಿತ್ರಗಳಲ್ಲಿ ನಾನು ಇದೊಂದು ಕೇಳ್ಕೊತೀನಿ. ಖಂಡಿತ ಆಗುತ್ತೆ ಸರ್, ಖಂಡಿತ. ನನಗೆ ಪ್ರಯೋಜನ ಆಗದೆ ಇದ್ರು ಮುಂದೆ ಬರುವಂಥ ನಿರ್ಮಾಪಕರುಗಳಿಗೆ ಪ್ರಯೋಜನ ಆಗುತ್ತೆ. ನೀವು ಈ ಮಾತನ್ನ ನೀವು ಸಪೋರ್ಟ್ ಮಾಡಬೇಕು ಸರ್, ಮೀಡಿಯಾ ಮಿತ್ರರು ನೀವು ಸಪೋರ್ಟ್ ಮಾಡಬೇಕು. ಸಿನಿಮಾ ತುಂಬ ಚೆನ್ನಾಗಿ ಬಂತು ಸರ್, ಸಿನಿಮಾ ಬಗ್ಗೆ ಎರಡನೇ ಮಾತೇ ಇಲ್ಲ. ಸಿನಿಮಾ ಕಂಪ್ಲೀಟ್ ಮಾಡೋ ವಿಚಾರ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ರಾಜೀವ್ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಮೊದಲನೇದಾಗಿ ಸುದೀಪ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಲ್ಲ ಅಂದರೆ ನಾವು ಸಿನಿಮಾ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ. ಸುದೀಪ್ ಸರ್ಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅವ್ರು ನಮಗೆ ಪ್ರತಿಯೊಂದು ಮೋಷನ್ ಪೋಸ್ಟರ್ ಲಾಂಚಿಂದ ಹಿಡಿದು ಮೊನ್ನೆ ರೀಸೆಂಟಾಗಿ ನಾವು ಟ್ರೈಲರ್ ಲಾಂಚ್ ಮಾಡಿದವ್ರಿಗೂ ಸುದೀಪ್ ಸರ್ ನಮ್ಮ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ ಸರ್. ಅದರಲ್ಲಿ ಎರಡನೇ ಮಾತೇ ಇಲ್ಲ. ರಾಜೀವ್ ಸಿನಿಮಾ ಕತೆ ಹೇಳಿಸಿದಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ರಾಜೀವ್ ಹಿಂಗೋಸ್ಕರ ನಾನು ಮಾಡ್ತೀನಿ ಸಿನಿಮಾ ಅಂತ ಹೇಳಿದ್ರು. ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ ಸರ್ ಅವರಿಗೆ. ಮತ್ತು ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು, ಚಂದ್ರಶೇಖರ್ ಸರ್ ಆಗಿರ್ಬೋದು, ಸಿನಿಮಾ ಕೆಲವು ಹಂತಗಳಲ್ಲಿ ನಿಲ್ಲೋಂಥ ಸ್ಟೇಜ್ ಬಂದಾಗ ಅವರು ತಮ್ಮ ಸಹಾಯ ಹಸ್ತ ಕೊಟ್ಟು ಅವರು ನಮಗೆ ಸಾಥಾಗಿ ನಿಂತ್ಕೊಂಡ್ರು. ಮತ್ತು ನನ್ನ ಫ್ರೆಂಡ್ ಸರ್ಕಲ್ಗೆ ಬಂದಾಗ ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ನಮ್ಮ ಪ್ರಸಾದ್ ಆಗಿರ್ಬೋದು, ನಮ್ಮ ಸಂಜು ಆಗಿರ್ಬೋದು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ನಮ್ಮ ಶ್ರೀನಿವಾಸ್ ಅಂತೂ ಮೊದಲಿನಿಂದ ಕೊನೆವರೆಗೂ ಇದ್ದಾನೆ. ನಮ್ಮ ಪ್ರಸಾದು ಅಷ್ಟೇ. ನಮ್ಮ ಪ್ರಸಾದ್ ಈ ಕಾರಣಾಂತರಗಳಿಂದ ಬರಲಿಲ್ಲ. ಎಲ್ಲರೂ ಅಷ್ಟೇ ಮೊದಲಿನಿಂದ ಕೊನೆವರೆಗೂ ನಿಂತ್ಕೊಂಡಿದ್ದಾರೆ ಸರ್. ಒಂದು ಸ್ನೇಹಿತನ ಸಿನಿಮಾಗಿಂತ ಹೆಚ್ಚಾಗಿ ಒಂದು ಹುಟ್ಟಿದವ್ರ ಥರ ನಿಲ್ತಿದ್ದಾರೆ ಸರ್. ಇದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ಇವತ್ತು ಸಿನಿಮಾ ಮಾಡಬೇಕಂದ್ರೆ ಮೂಲ ಕಾರಣ ನಮ್ಮ ತಾಯಿಯವರು ಸರ್. ನಮ್ಮ ತಾಯಿಯವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಖಂಡಿತ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಹಂತದಲ್ಲೂ ನನಗೆ ಸಪೋರ್ಟಾಗಿ ನಿಂತ್ಕೊಂಡ್ರು. ನನ್ನ ಫ್ರೆಂಡ್ಸ್ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸರ್. ತುಂಬ ಜನ ಹೆಣ್ಮಕ್ಳು ನನ್ನ ಫ್ರೆಂಡ್ಸು ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಫಸ್ಟು ನಾನು ಸ್ಟಾರ್ಟಿಂಗ್ ಹೆಂಗಾಯಿತು, ಸಿನಿಮಾ ಸ್ಟಾರ್ಟಪ್ ಮಾಡಿದ್ವಿ ಅದೆಲ್ಲ ಹೇಳ್ತೀನಿ. ಮೇ 3ನೇ ತಾರೀಕು ನಾವು ಕರ್ನಾಟಕದಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಸ್ಕ್ರೀನ್ಸಲ್ಲಿ ಬರ್ತಾ ಇದ್ದೀವಿ. ದಯವಿಟ್ಟು ನಾನು ಕೇಳೋದು ಇಷ್ಟೇ, ಕನ್ನಡಿಗರು ನೀವು ಬಂದು ಸಿನಿಮಾ ನೋಡಿ, ಸಿನಿಮಾನ ಪ್ರೋತ್ಸಾಹಿಸಿ, ಸಿನಿಮಾನ ಗೆಲ್ಲಿಸಿ. ನೀವು ಕೂಡ 100 ರೂಪಾಯಿಗೋಸ್ಕರ ನಾವು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿದ್ದೀವಿ. ಒಂದು ನಿರ್ಮಾಪಕನ ಉಳಿಸಿ ಅಂತ ಕೇಳ್ತಿದ್ದೀನಿ. ನಿರ್ಮಾಪಕ ಉಳಿದ್ರೆ ಮಾತ್ರ ಕನ್ನಡ ಇಂಡಸ್ಟ್ರಿ ಇರುತ್ತೆ. ಮೊದಲನೇದಾಗಿ ಕನ್ನಡ ಸಿನಿಮಾ ಮಾಡಬೇಕು. ನನಗೆ ತೆಲುಗಲ್ಲಿ ಹಲವಾರು ಆಫರ್ಸ್ ಬಂತು ಸರ್. ನಾನು ದೊಡ್ಡ ಸ್ಟಾರ್ಸ್, ದೊಡ್ಡ ಕಮಿಡಿಯನ್ಸ್ನ, ಗಿನ್ನಿಸ್ ಬುಕ್ ರೆಕಾರ್ಡ್ ಹೋಲ್ಡರ್ಸ್ ಅವರೆಲ್ಲ ನನಗೆ ತುಂಬ ಆತ್ಮೀಯರು. ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬ ಆತ್ಮೀಯರು. ತೆಲುಗಲ್ಲಿ ತುಂಬ ಕೇಳ್ಕೊಂಡ್ರು ನಾನು ಸಿನಿಮಾ ಮಾಡಿ, ನೀವು ಏನಕ್ಕೆ ಅಲ್ಲಿ ಮಾಡ್ತಾ ಇದ್ದೀರ ಅಂತ. ಬಟ್ ನಾನು ಕನ್ನಡಿಗನಾಗಿ ನಾನು ಮೊದಲನೇದಾಗಿ ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ನನ್ನ ಆಸೆ. ಯಾಕಂದರೆ ನಾನು ಕನ್ನಡಿಗ, ನಾನು ಕುಡಿತಾ ಇರೋದು ಕಾವೇರಿ ನೀರು ಸರ್. ಸೊ ಅದಕ್ಕಾಗಿ ನಾನು ಕನ್ನಡ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಪ್ರೇಕ್ಷಕರಲ್ಲಿ ಕೇಳೋದು ಇಷ್ಟೇ, ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬನ್ನಿ, ಚಿತ್ರಮಂದಿರಗಳಿಗೆ ಬನ್ನಿ, ಸಿನಿಮಾ ಗೆಲ್ಸಿ. ನಾವು ಸಿನಿಮಾ ಮಾಡ್ತಾ ಇರೋದು ನಿಮ್ಗಳಿಗೋಸ್ಕರ ಸರ್, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ. ಅದೇ ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ಸಿನಿಮಾ ಯಾವುದೇ ರೀತಿ ಬರಲಿ, ಜನ ಹೋಗಿ ಪ್ರೋತ್ಸಾಹಿಸ್ತಾರೆ ಸರ್, ಪ್ರೋತ್ಸಾಹಿಸ್ತಾರೆ. ಇಲ್ಲಿನೂ ನೀವು ಅಷ್ಟೇ ಸರ್. ಜನ ಬಂದು ಸಿನಿಮಾ ನೋಡಿದ್ರೆ ಖಂಡಿತ ನಿರ್ಮಾಪಕ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾನೆ, ನಿರ್ಮಾಪಕರು ಇಲ್ಲ ಅಂದರೆ ನೀವು ಹೆಂಗೆ ಸಿನಿಮಾ ಮಾಡ್ತೀರಾ? ಇಲ್ಲಿರೋ ಟೆಕ್ನಿಷಿಯನ್ಸ್ಗೆ ಯಾರು ಕೆಲಸ ಕೊಡ್ತಾರೆ? ಟೆಕ್ನಿಷಿಯನ್ಸ್ಗೆ ಅವ್ನು ಏನು ಕೆಲಸ ಗೊತ್ತಿರುತ್ತೆ ಅದು ಮಾತ್ರ ಮಾಡೋಕ್ಕೆ ಸಾಧ್ಯ, ಬೇರೆ ಏನು ಕೆಲಸ ಗೊತ್ತಿರೋಲ್ಲ. ನಿರ್ಮಾಪಕ ಇಲ್ಲ ಅಂದರೆ ಸಿನಿಮಾ ಯಾಕೆ ಸರ್ ಮಾಡ್ತೀರಾ? ನಿರ್ಮಾಪಕನಿಗೆ ಸರ್ ತನ್ನ ಮನೆ ಮಠ ಮಾರ್ಕೊಂಡು ಬಂದು ನಿರ್ಮಾಪಕ ಸಿನಿಮಾ ಮಾಡ್ತಾನೆ ಸರ್. ಸಾಲ ತಂದು ನಿರ್ಮಾಪಕನಿಗೊಂದು ಬೆಲೆ ಕೊಡಿ ಸರ್. ನಾನು ಕೇಳೋದು ಇಷ್ಟ ಸರ್, ನಿರ್ಮಾಪಕನಿಗೊಂದು ಬೆಲೆ ಕೊಡಿ ಸರ್. ಸಿನಿಮಾ ನಡೀತಾ ಇರಬೇಕಾದ್ರೆ ಸಿನಿಮಾ ಬಗ್ಗೆ ಯಾರ ಹತ್ರ ಏನು ಮಾತಾಡೋಂಗೇ ಇಲ್ಲ ಸರ್. ಸಿನಿಮಾ ಬಗ್ಗೆ ಏನಕ್ಕೆ ಲೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಿರ್ಮಾಪಕ ಕೆಟ್ಟವನಾಗ್ಬಿಡ್ತಾನ ಸರ್. ದುಡ್ಡು ಆಗ್ತಿಲ್ವಾ ಸರ್? ನಿರ್ಮಾಪಕನಿಗೊಂದು ಕುಟುಂಬ ಇಲ್ವಾ ಸರ್? ನಿಮಗೆ ಜನ್ಮ ಕೊಟ್ಟಂಗೆ ತಮ್ಮ ತಂದೆ ತಾಯಿನೂ ನಮ್ಗೆ ಜನ್ಮ ಕೊಟ್ಟಿದ್ದಾರಲ್ವ ಸರ್? ಬೀದಿಗೆ ಬಿಟ್ಟಿದ್ದಾರಾ ಸರ್? ನಾನು ಸಿನಿಮಾ ವಿಚಾರಕ್ಕೆ ಬರ್ತೀನಿ ಸರ್. ಸಿನಿಮಾ ವಿಚಾರಕ್ಕೆ ಬಂದಾಗ ಡೈರೆಕ್ಟರ್ ವಿಜಯ್ ಅವರು, ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ, ನನಗೆ ಫೋನ್ ಮಾಡಿದ್ರು, ಸರ್ ನಿಮ್ಮನ್ನು ಮೀಟ್ ಆಗಬೇಕು, ನಾವು ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ, ಸಿನಿಮಾ ಕತೆ ರೆಡಿ ಇದೆ, ಸಿನಿಮಾ ಮಾಡಬೇಕು ಅಂತ. ಆಯಿತು ಸ್ವಾಮಿ ಬರ್ತೀನಿ, ನಾನು ಸಿನಿಮಾ ಮಾಡ್ಬೇಕಂತಿದ್ದೀನಿ ಕನ್ನಡದಲ್ಲಿ, ಬರ್ತೀನಿ ಭೇಟಿ ಆಗೋಣ ಅಂತ. ರಿಚ್ ಕಲ್ಡನ್ ಹೋಟ್ಲಿಗೆ ಬಂದರು, ಭೇಟಿ ಆದರು, ಸಿನಿಮಾ ಕತೆ ಹೇಳಿದ್ರು. ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಇನ್ನೊಂದು ದಿನಕ್ಕೆ ನಾನು ಸಿನಿಮಾ ಅಪ್ರೂವಲ್ ಕೊಟ್ಟೆ. ಆಯಿತು ಮಾಡೋಣ, ಸಿನಿಮಾ ಮುಂದುವರ್ಸೋಣ. ಸ್ಟಾರ್ಟಿಂಗಲ್ಲಿ ಸಿನಿಮಾ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು. ಸಿನಿಮಾ ಟೇಕಪ್ ಮಾಡಿದ್ವಿ. 3 ದಿನ ಶೆಡ್ಯೂಲ್ ಆಯಿತು. ರಾಜೀವ್ ಸರ್ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತೆ ಸೆಕೆಂಡ್ ಶೆಡ್ಯೂಲಿಗೆ ಬಂದಾಗಿದ್ದ 2021 ಮೇಗೆ ನಾನು ಸಿನಿಮಾ ಟೇಕಪ್ ಮಾಡಿ ಸರ್. 3 ವರ್ಷ ಆಯಿತು. ನನಗೆ 8 ತಿಂಗಳಲ್ಲಿ ಸಿನಿಮಾ ಮುಗಿಸಿ 9 ತಿಂಗಳಿಗೆ ಬಿಸ್ನೆಸ್ ಮಾಡಿಕೊಡ್ತೀನಿ, ನಿಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ್ತೀನಿ, ಸಿನಿಮಾ ಡಿಸ್ಟ್ರಿಬ್ಯೂಟ್ರು ರಿಲೀಸ್ ಮಾಡಿಕೊಡ್ತಾರೆ. ಸಿನಿಮಾ ಗೆಲ್ಲೋದು ಬಿಡೋದು ನಿರ್ಮಾಪಕನ ಹಣೆ ಬರಹ. ಥಿಯೇಟ್ರಲ್ಲಿ ಜನ ಹೆಂಗೆ ಸ್ವೀಕರಿಸ್ತಾರೆ ಅದ್ರ ಮೇಲೆ ನಿರ್ಮಾಪಕನ ಹಣೆ. ಆಯಿತು, ಅದಕ್ಕೂ ನಾನು ಒಪ್ಕೊಂಡು, ಆಯಿತು ನಾನು ಹಾಕಿರೋ ಬಂಡವಾಳಕ್ಕೆ ನನಗೆ ಮೋಸ ಆಗಲ್ಲ,
ಸರಿ ಸಿನಿಮಾ ಮಾಡಕ್ಕೆ ಬರ್ತೀನಿ ಬಂದೆ. ದೊಡ್ಡ ದೊಡ್ಡ ಕಲಾವಿದರುಗಳನ್ನ ನಾನೇ ಹೋಗಿ ಭೇಟಿಯಾದೆ. ತಾರಾ ಮೇಡಮ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಸಾಹೇಬ್ರಾಗಿರ್ಬೋದು, ಸದಕೋಕಿಲ ಸರ್ ಆಗಿರ್ಬೋದು, ಎಲ್ಲರನ್ನೂ ಭೇಟಿಯಾದೆ. ಎಲ್ಲರೂ ಅವರ ತಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿದ್ರು. ಸುದೀಪ್ ಸರ್ನ ಭೇಟಿಯಾದ್ವಿ. ಸುದೀಪ್ ಸರು ಅವ್ರು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾಗೆ ಬೆನ್ನಲ್ಲಿ ಬಂದು ನಿಲ್ತಿರೋದು ಅಂದರೆ ಸುದೀಪ್ ಸರ್ ಅವರೊಬ್ಬರೇ ನಿಂತಿರೋದು ಸರ್. ಈವನ್ ಟೈಟಲ್ ಸಮೇತ ರಾಜೀವ್ ಅವರು, ಸುದೀಪ್ ಸರು ಅವರಿಬ್ಬರೇ ಚೂಸ್ ಮಾಡಿರೋದು. ಸುದೀಪ್ ಸರೇ ಇದಕ್ಕೆ ಮೂಲ ಕಾರಣ. ಉಸಿರನ್ನ ಟೈಟಲ್ ಬರೋದಕ್ಕೆ ಕಾರಣ ಸುದೀಪ್ ಸರ್ ಮತ್ತು ರಾಜೀವ್. ಇದನ್ನು ಹೇಳ್ತೀನಿ. ವಿಜಯ್ ಅವರು ನಮಗೆ ಸಿನಿಮಾ ಮಾಡ್ಕೊಡ್ತೀವಿ ಅಂತ ನಮ್ಮನ್ನು ಕರ್ಕೊಂಬಂದು ನಮ್ಮನ್ನು ಇವತ್ತು ಎಲ್ಲೂ ಇಲ್ದಿರೋ ಬೀದಿಗೆ ಬಿಟ್ಬಿಟ್ಟು ಏನಕ್ಕೆ ಅಂತ ಕೇಳಿ ಸರ್, ಹೇಳ್ತೀನಿ. ನೀವು ಕೇಳಬೇಕಲ್ವ, ನೀವು ಕೇಳಿದ್ರೆ ನಾವು ಹೇಳ್ಬೋದು. ನಮ್ಮನ್ನ ಸರ್ 2 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಸರ್. 2 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಸರ್. ಒಂದು ನಿರ್ಮಾಪಕನಿಗೆ ಏನೆಲ್ಲ ಸುಳ್ಳು ಹೇಳಬೇಕು ಎಲ್ಲ ಸುಳ್ಳು ಹೇಳ್ಬಿಟ್ಟು, ನನಗೆ ಆ ಚಾನಲ್ ಗೊತ್ತು, ಈ ಚಾನಲ್ ಗೊತ್ತು, ನಾನು ಹೇಳಿದ್ರೆ ಯಾರು ಇಲ್ಲ ಅನ್ನಲ್ಲ, ಎಲ್ಲ ಮಾಡ್ತೀವಿ ಅಂತ ನಮ್ಮನ್ನು ಕರ್ಕೊಂಬಂದು 2 ಕೋಟಿ ರೂಪಾಯಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತು, ನಾನು ನಿಜ ಹೇಳ್ತೀನಿ, ನನ್ನ ಸಿನಿಮಾ ಮಾಡೋದಕ್ಕೆ ನನ್ನ ಕೈಲಿ ದುಡ್ಡಿರಲಿಲ್ಲ ಸರ್. ನನ್ನ ಹತ್ರ ದುಡ್ಡಿರಲಿಲ್ಲ. ನಾನು ಒಂದು ಕಷ್ಟಪಟ್ಟು ಮುಂದೆ ಬಂದಿರೋಂಥ ವ್ಯಕ್ತಿ. ಹಗಲು ರಾತ್ರಿ ನಮ್ಮ ತಾಯಿಗೆ 55 ವರ್ಷ. ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ನಾವು KPTCಯಲ್ಲೂ, ಪವರ್ ಗ್ರಿಡ್ಡು, JSWಗೆ ಮಾತ್ರ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ. ಅವರು ಹೋಗಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದುಡಿತಾರೆ. ಒಂದು ಚಿಕ್ಕ ಪುಟ್ಟ ಬಂಗ್ಲೆ ಕಟ್ಕೊಂಡಿದ್ದೆ, ಚಿಕ್ಕ ಮನೆ ಕಟ್ಕೊಂಡಿದ್ದೆ. ಒಂದು 2 ಲಕ್ಷ ಬಾಡಿಗೆ ಬರ್ತಾಯಿತ್ತು. ನೆಮ್ಮದಿಯಾಗಿದ್ದೆ ಜೀವನದಲ್ಲಿ. ನನಗೇನು ತೊಂದರೆ ಇರಲಿಲ್ಲ. ನಮ್ಮ ತಾಯಿ ನನಗೆ ಎಲ್ಲೂ ಕೊರತೆ ಮಾಡಿರಲಿಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲೂ ಕೊರತೆ ಮಾಡಲಿಲ್ಲ. ನಾನು 3 ಕಾರ್ ಇಟ್ಕೊಂಡಿದ್ದೆ, ನೆಮ್ಮದಿಯಾಗಿದ್ದೆ. 1 kg ಒಡವೆ ಹಾಕೊಂಡು ಓಡಾಡ್ತಾ ಇದ್ದೆ, ಎಲ್ಲ ಇತ್ತು. ಬಂದು ಡೈರೆಕ್ಟರ್ ನೋಡೋರು, ಇವನು ಯಾರೋ ಬಕ್ರ ಚೆನ್ನಾಗಿ ಸಿಕ್ಕಿದ್ದಾನೆ ಅಂದ್ಬಿಟ್ಟು ಬಿಲ್ಡಿಂಗ್ ಮಾರಿಸ್ದೆ. ಒಂದೋಯ್ತು ಫಸ್ಟ್ ಶೆಡ್ಯೂಲ್ಗೆ. ಸೆಕೆಂಡ್ ಶೆಡ್ಯೂಲ್, ಥರ್ಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ಹೋಯ್ತು. 2 ಬಿಲ್ಡಿಂಗ್ ಮಾಡಿದೆ. 2,000 ಸ್ಕ್ವೇರ್ ಫೀಟು. ಅದಕ್ಕೆ ಸಾಕ್ಷಿ ನನ್ನ ಫ್ರೆಂಡ್, ಅಲ್ಲೇ ಗೊತ್ತಿದೆ. ನನ್ನ ಫ್ರೆಂಡು ಇದ್ದಾನೆ, ನನ್ನ ತಮ್ಮ ಇದ್ದಾನೆ, ಸಂಜು ಇದ್ದಾನೆ, ಎಲ್ಲರಿಗೂ ಗೊತ್ತಿದೆ ವಿಚಾರ. 2 ಬಿಲ್ಡಿಂಗ್ ಹೋಯ್ತು. ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋ ಅಂತ ಒಡವೆ ಹೋಯ್ತು. ಸಾಲ್ಗಾರನಾದೆ. ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾನ 1 ಮಂತ್ಗೆ ತಗೊಂಬಂದ್ವಿ ಸರ್. ಡೈರೆಕ್ಟರ್ ಅದೊಂದು ಸಿನಿಮಾ ಕಂಪ್ಲೀಟ್ ಮಾಡಬೇಕು. ಡೈರೆಕ್ಟರ್ ಅದೊಂದು ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ ಸರ್. ನಾನು ರಾಜೀವ್ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ದೆ ಸರ್. ಹೀರೋನು ಮತ್ತು ಪ್ರೊಡ್ಯೂಸರ್ ಕೂತ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸರ್. ಟ್ರೈಲರ್ ಲಾಂಚ್ ಮಾಡಿ, ನಾನು ಟ್ರೈಲರ್ ನವಂಬರಲ್ಲಿ ಲಾಂಚ್ ಮಾಡಿದ್ದು. ಶೂಟಿಂಗ್ ಎಲ್ಲ ಆಗಿತ್ತು ಸರ್. ಶೂಟಿಂಗು ಹೋದ ವರ್ಷ ಮೇಗೆ ಕಂಪ್ಲೀಟ್ ಆಯಿತು. ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಿಲ್ಲ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಏನು ಮಾಡಿದ್ರು, ನನ್ನ ಆ ಡಿಸ್ಕ್ಗಳನ್ನ ಒಂದು ನಿರ್ಮಾಪಕ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂದಾಗ ಆ ವಿಚಾರಕ್ಕೆ ಭಾಮ ಹರೀಶ್ ಸಾಹೇಬ್ರಿಗೆ ನಾನು ತುಂಬ ಕೃತಜ್ಞತನಾಗಿದ್ದೀನಿ ಸರ್. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ ಪಾಪ ಆ ಡಿಸ್ಕ್ ಎಲ್ಲ ಕೊಡಿಸಿದ್ರು. ಅವ್ರಿಗೆ ನಾನೇನು ಜಾಸ್ತಿ ದುಡ್ಡು ಕೊಡಬೇಕಾಗಿಲ್ಲ. ಕೊಡಬೇಕಾಗಿರೋದು 4 ಲಕ್ಷ ರೂಪಾಯಿ ಅಷ್ಟೇ ಕೊಡಬೇಕಾಗಿತ್ತು. ಆ ಡಿಸ್ಕ್ ಕೊಡಿಸಿದ್ರು, ಒರಿಜಿನಲ್ ಫುಟೇಜಸ್ ಕೊಡಿಸಿದ್ರು. ನಾನು ತೊಗೊಂಡೋಗಿ ಕಿಶೋರ್ ಅನ್ನೋರ ಕೈ ಕೊಟ್ಟೆ, DAN ಅವ್ರಿಗೆ. ಅವರು ಇಲ್ಲೇ ಇದ್ದಾರೆ, ಸಾಕ್ಷಿಗೆ ಇಲ್ಲೇ ಬಂದಿದ್ದಾರೆ, ಅವರು ಬಂದಿದ್ದಾರೆ ಸರ್. 3 ತಿಂಗಳು ನಾನು ಫೋನ್ ಮಾಡ್ತಾ ಇದ್ದೀನಿ, ಕಿಶೋರ್ ಸರ್ ಫೋನ್ ತೆಗಿತಲ್ಲ. ನನ್ನ ಕಡೆಯಿಂದಾನೆ ಅವ್ರು ಪರಿಚಯ ಆಗಿತ್ತು, ನಾನೇ ಪರಿಚಯ ಮಾಡ್ಕೊಟ್ಟಿದ್ದೆ ಡೈರೆಕ್ಟ್ಲಿ. ಏನಕ್ಕೆ ಫೋನ್ ತೆಗಿತಾ ಇಲ್ಲ? ಸರಿ, ನಾನು ಕಿಶೋರ್ ಸಾಹೇಬ್ರು ಕೇಳಿದೆ. ನನಗೂ ಅವ್ರಿಗೆ ಬೇಜಾರು ಮನಸ್ತಾಪ ಬಂತು. ಕೇಳಿದಕ್ಕೆ ಅವ್ರು ಹೇಳಿದ್ರು, ಸರ್ ನಿಮ್ಮ ಡೈರೆಕ್ಟರ್ ಫೋನ್ ಮಾಡಿ ಹೇಳ್ತಾರೆ, ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಫೋನ್ ತೆಗಿಬೇಡಿ. ಪ್ರತಿಯೊಂದು ಟೆಕ್ನಿಷಿಯನ್ಗೂ ಹೇಳ್ಕೊಡೋ ಮಾತಿಂತ ಸರ್. ಪ್ರತಿಯೊಂದು ಟೆಕ್ನಿಷಿಯನ್ಗೂ ಸಿನಿಮಾ ನಡೀತಾ ಇದೆ, ದುಡ್ಡು ತಗೊಂಬಂದು ಸುರಿದು ಬರಿಬೇಟ್ಲಾಗ್ಬಿಟ್ಟೆ. ನಮ್ಮ ತಾಯಿ ಬೆಳಗ್ಗೆ ಒಂದು ಮಾತು ಕೇಳಿದ್ರು, ಸಿನಿಮಾ ಮಾಡೋಕೆ ಹೋಗಿ ಬಟ್ಟೆ ಹಾರ್ಕೊಂಡಲ್ಲಪ್ಪ ಲಾಸ್ಟ್ಗೆ ಅಂತ. ಇವಾಗ ಹಂಗೆ ಅದೇ ಇದು ಹಾಕೊಂಡಿದ್ದಕ್ಕೆ ಬೆಳಿಗ್ಗೆ ಕೇಳಿದ್ದು ಸರ್. ಬೆಳಿಗ್ಗೆ ಕೇಳಿದ್ದು ಇದೇ ಮಾತು ಕೇಳಿದ್ರು, ಲಾಸ್ಟಿಗೆ ಬಟ್ಟೆ ಹಾರ್ಕೊಂಡಿದ್ಯಲ್ಲಪ್ಪ ಅಂತ. ಬೇಕಿತ್ತ ನಮಗಿದು ಅಂತ. ನೆಮ್ಮದಿಯಾಗಿದ್ವಿ ಜೀವನ. ನನಗೆ ಯಾವುದೇ ಥರ ಕೊರತೆ ಇರಲಿಲ್ಲ ಸರ್. ನೆಮ್ಮದಿಯಾಗಿದ್ದೆ. ಕರ್ಕೊಬಂದು ಮಾಡಿಸಿದ್ರು, ಅರ್ಧಕ್ಕೆ ಬಿಟ್ಬಿಟ್ಟು 6-8 ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್. ಸರ್, KRಪುರಂ ಸ್ಟೇಷನಲ್ಲಿ FIR ಆಗಿದೆ. ಚೇಂಬರ್ ವಿಚಾರಕ್ಕೆ ಬರ್ತೀನಿ. ಚೇಂಬರಲ್ಲಿ ಕಂಪ್ಲೇಂಟ್ ಆಗಿದೆ. ಕಾಮಿಡಿ ಅಲ್ಲ ಸರ್, ಅದು ನಿಜಾನೇ. ಸೂಸೈಡ್ ಮಾಡ್ಕೊಂಡಿದ್ದೀನಿ, ನಿಜಾನೇ. 21 ದಿನ ಹಾಸ್ಪಿಟ್ಲಲ್ಲಿ ಇದ್ದೆ. ನನ್ನ ಹೆಸರು ಹೇಳಿ ಎಲ್ಲ ಟೆಕ್ನಿಷಿಯನ್ಸ್ ಹತ್ರ ದುಡ್ಡು ತಗೊಂಡಿದ್ದಾನೆ. ಒಂದು ನೋಡಿ ಸರ್, ಇದು ಚೇಂಬರಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿರೋಂಥದ್ದು. ನಿರ್ಮಾಪಕ ಇಲ್ಲ ಅಂದರೆ ಚೇಂಬರಲ್ಲಿ ಇರುತ್ತೆ ಸರ್, ವಾಣಿಜ್ಯ ಮಂಡಳಿಯಲ್ಲಿ ಇರುತ್ತೆ. ಇದೆಯಾ ನಮ್ಮ ಕರ್ನಾಟಕದಲ್ಲಿ ಚೇಂಬರ್ ಅನ್ನೋದು ಇದೆಯಾ? ಯಾರೂ ರೆಸ್ಪಾಂಡ್ ಮಾಡಲ್ಲ ಸರ್. ಹೋಗೋ ನಿರ್ಮಾಪಕ ತನ್ನ ಅಳಲು ತೋರಿಸ್ಕೊಂಡ್ರೆ ಚೇಂಬರಲ್ಲಿ ಯಾರೂ ರೆಸ್ಪಾಂಡ್ ಮಾಡಲ್ಲ. ಏನಕ್ಕೆ ಸರ್ ಅಂತ ಚೇಂಬರು? ದುಡ್ಡು ಕಟ್ಟಬೇಕು. ನಾವು 1.5 ಲಕ್ಷ ದುಡ್ಡು ಕಟ್ಟಿದ್ದೀವಿ. ಫ್ರೀಯಾಗಿ ಏನು ನಾವೇನು ಮೆಂಬರ್ಶಿಪ್ ಆಗಿಲ್ಲ ಸರ್. 1.5 ಲಕ್ಷ ದುಡ್ಡು ಕಟ್ಟಿದ್ದೀನಿ.
ಯಾರನ್ನ ಸರ್ ಕೇಳ್ಬೇಕು ನಾವು? ಕೇಳಿದ್ರೆ ನೀವೇನು ನನಗೆ ಹೇಳ್ಬಿಟ್ಟು ಸಿನಿಮಾ ಮಾಡಕ್ಕೆ ಬಂದಿರೋ? ನೀವು ಸಿನಿಮಾ ಮಾಡಕ್ಕೆ ಬಂದಿದ್ದೀವಿ ಅಂದರೆ ಸಿನಿಮಾಗೆ ತೊಂದರೆ ಆದಾಗ ನೀವು ನಿಂತ್ಕೋಬೇಕು. ಚೇಂಬರ್ ಅನ್ನೋದು ಇರೋದು ಏನಕ್ಕೆ ಸರ್? ಸರ್ ಇವಾಗ ಎನ್ ಎಂ ಸುರೇಶ್ ಅವರು ಇರೋದು, ಕಾರ್ಯದರ್ಶಿ ಬಾಮಾ ಗಿರೀಶ್ ಅವ್ರ ಹತ್ರಕ್ಕೆ ಹೋದಾಗ ನಾನೇನಪ್ಪ ಮಾಡಲಿ? ನಿಮ್ಮ ಡೈರೆಕ್ಟರ್ ಹೊಡೋದ್ರೆ ನಾನೇನಪ್ಪ ಮಾಡಲಿ? ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಪ್ಪ ನೋಡೋಣ, ಕರ್ಕೊಂಬಪ್ಪ ಬುದ್ಧಿ ಮಾತಾಡ್ತೀವಿ. ಕರ್ಕೊಂಬಂದು ಬುದ್ಧಿ ಮಾತಾಡೋಂಗಿದ್ರೆ ನೀವೇ ಬೇಕಾ? ನಮಗೆ ಬರಲ್ವ ಬುದ್ಧಿ ಮಾತಾಡೋದಕ್ಕೆ? ಅಲ್ಲಿ ನಮ್ಮ ತಮ್ಮ ಗೊತ್ತಿದ್ದಾನೆ, ಅವನ ಕೇಳಿ ಸರ್ ಎಷ್ಟು ತಿಂಗಳಿಂದ ಹುಡುಕ್ತಾ ಇದ್ದೀವಿ ಡೈರೆಕ್ಟರ್ನ ಅಂತ. ಸರ್ 8 ತಿಂಗಳಿಂದ ಸತತ ಹುಡುಕ್ತಾ ಇದ್ದೀವಿ. ಲಾಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ವಿ, FIR ಫೈಲ್ ಮಾಡಿದ್ವಿ. ನಾವು ಮೀಡಿಯಾ ಮುಂದೆ ಬರೋದು ಬೇಡ ಬೇಡ ಬೇಡ. ಸುಧೀಂದ್ರ ವೆಂಕಟೇಶ್ ಸಾಹೇಬರು ಅವರು ಖುದ್ದ ನ್ಯಾಯ ಪಂಚಾಯತಿ ಮಾಡಿದ್ದಾರೆ ಸರ್. ದೂರವಾಣಿ ಕರೆ ಮುಖಾಂತರ ಅವ್ರು ನ್ಯಾಯ ಪಂಚಾಯತಿ ಮಾಡಿದ್ದಾರೆ ಸರ್. ನಾನು ಹಳ್ಳಿಯಲ್ಲಿ ಅವ್ರ ಹತ್ರ ತೋರಿಸ್ಕೊಂಡಿದ್ದೀನಿ ಸರ್. ನಾನು 4-6 ಕೋಟಿ ರೂಪಾಯಿ ನನ್ನ ಕೈಲಿ ದುಡ್ಡು ಹಾಕ್ಸಿ ನಾನು ಇವತ್ತು ಬೀದಿ ಪಾಲ್ ಮಾಡ್ಬಿಟ್ಟು ಹೋಗಿದ್ದಾನೆ ಸರ್. ಎಷ್ಟು ಮಾತ್ರ ನ್ಯಾಯ ಸರ್ ಇದು? ಕೆಲಸ ಮಾಡಿಲ್ಲ ಸರ್, ಸಿನಿಮಾ ಕೆಲಸ. ಸರ್ ಯಾರಾದರೂ ನಿರ್ಮಾಪಕ ದುಡ್ಡು ಹಾಕ್ಬಿಟ್ಟು ನೀವು ಕೆಲಸ ಮಾಡಬೇಡ ಅಂತ ಹೇಳ್ತಾರ ಸರ್? ಹೇಳ್ತಾರ ಸರ್? ಸರ್ 1 ವರ್ಷದಲ್ಲಿ ಸಿನಿಮಾ ಮಾಡ್ತೀನಿ ಅಂತೇಳಿ 3 ವರ್ಷ ಮಾಡಿದ್ರು ಸರ್. ನಮಗೂ ಮನೆ ಮಠ ಇದೆ ಸರ್, ಸರ್. 1 ರೂಪಾಯಿ ಸಾಲ ಇರಲಿಲ್ಲ ಸರ್ ನನಗೆ. ಇವತ್ತು ನನಗೆ ಸರ್ ಪ್ರತಿಯೊಂದಕ್ಕೂ ಟೆಕ್ನಿಷಿಯನ್ಸ್ಗೆ ದುಡ್ಡು ಬೇಕು, ಇನ್ನೊಂದಕ್ಕೆ ಬೇಕು ಅಂತ ಸರ್. ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಕತೆನೂ ಹೇಳ್ತೀನಿ ಕೇಳಿ. ಮ್ಯಾನೇಜರ್ ಇಟ್ಟಿದ್ವಿ ನರಸಿಂಹಣ್ಣನ. ಪಾಪ ನರಸಿಂಹಣ್ಣ ಅಂದ್ರೆ ಇದರಲ್ಲಿ ಏನು ತಪ್ಪಿಲ್ಲ. ಎಕ್ಸಿಕ್ಯೂಟಿವ್ ಮ್ಯಾನೇಜರು ಮತ್ತು ಡೈರೆಕ್ಟರ್ ಜೊತೆಯಲ್ಲಿ ಕುಮ್ಮಕ್ಕ ಹಾಕಿ ಮಾಡಿರೋಂಥ ಮೋಸ ಇದು. ನಿಮ್ಮ ಹತ್ರ ಆಡಿಯೋ ರೆಕಾರ್ಡ್ ಇದೆ, ನನ್ನ ಹತ್ರ ಕಳಿಸ್ತೀನಿ, ನಿಮ್ಗೆ ಕೊಡ್ತೀನಿ ನಾನು. ಪಾಪ ನರಸಿಂಹಣ್ಣ ಖುದ್ದ ನಿಂತ್ಕೊಂಡು ಕೆಲಸ. ಸರ್ ಆರ್ಟ್ ಡಿಪಾರ್ಟ್ಮೆಂಟು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರಿಗೆ 2 ಆರ್ಟ್ ಡಿಸ್ಕ್ ಕೊಡಿಸಿದ್ರೆ, 8 TB 2 ಆರ್ಟ್ ಡಿಸ್ಕ್, ಒಂದು ಸೆಟ್ ಆರ್ಟ್ ಡಿಸ್ಕ್ ಬಂದು 74,000 ರೂಪಾಯಿ. 15 ಲಕ್ಷ ರೂಪಾಯಿ ಬರೀ ಆರ್ಟ್ ಡಿಸ್ಕ್ ಖರ್ಚು ಮಾಡಿಸೋದು ಸರ್. 2 ಆರ್ಟ್ ಡಿಸ್ಕ್ ಕೊಟ್ಟರೆ ಕ್ಯಾಮ್ರಾ ಅವ್ರಿಗೆ ಕೊಡ್ತಿದ್ದು ಒಂದೇ ಆರ್ಟ್ ಡಿಸ್ಕ್. ಇವಾಗ ನಾನು ಫೋನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಸರ್ ಏನು ಹೇಳ್ತಾರೆ ಅಂತ. ನಾನು ಸುಳ್ಳು ಹೇಳಲ್ಲ ಸರ್, ನಮ್ಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಕಿರಣಿ 2 ಆರ್ಟ್ ಡಿಸ್ಕ್ ಕೊಡ್ತಾ ಇದ್ರೆ ಒಂದೇ ಆರ್ಟ್ ಡಿಸ್ಕ್ ಕೊಡ್ತಾ ಇದ್ರು ಸರ್. ಇನ್ನೊಂದು ಆರ್ಟ್ ಡಿಸ್ಕ್ ಎಲ್ಲಪ್ಪ ಸರ್? ನಮಗೆ ಗೊತ್ತಿಲ್ಲ ಸರ್, ನಮಗೆ ಕೊಟ್ಟಿಲ್ಲ. ಮ್ಯಾನೇಜರ್ನ ಕೇಳಿ, ನರಸಿಂಹಣ್ಣನ ಕೇಳಿ, ಯಾರನ್ನೂ ಬೇಡ, ನರಸಿಂಹಣ್ಣನೇ ತರಿಸ್ಕೊಡ್ತಾ ಇದ್ದಿದ್ದು, ಅವನ್ನ ಕೇಳಿ. 8 TB ಆರ್ಟ್ ಡಿಸ್ಕ್ಗಳು ಪರ್ ಸೆಟ್, ಒಂದು ಲಾಸಿ, ಒಂದು ಸೆಕೆಟ್, ಒಂದು ಮದರು, ಒಂದು ಬ್ಯಾಕಪ್, ಒಂದು ಆರ್ಟ್ ಡಿಸ್ಕ್ ಕೊಡ್ತಾಯಿದ್ರು ಪ್ರತಿನಿತ್ಯ ಸರ್. ಯೂನಿಟಲ್ಲಿ ಪ್ರತಿನಿತ್ಯ ಯಾರು ಮಾಡದೇ ಇರೋಂಥ ನಮ್ಮ ಕಿರಣ್ ಇಲ್ಲೇ ಇದ್ದಾರೆ, ನಮ್ಮ ಕಿರಣ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಅಸೋಸಿಯೇಟ್ ಡೈರೆಕ್ಟ್ರು, ಅವ್ರನ್ನ ಕೇಳಿ ಸರ್. ಪ್ರತಿನಿತ್ಯ ಯಾರು ಮಾಡದೇ ಇರೋಂಥ 5 ಥರ ವೆರೈಟಿ ಊಟ ಹಾಕ್ಸ್ತಾ ಇದೆ. 5 ಥರ ವೆರೈಟಿ ಊಟ ಹಾಕ್ಸ್ತಾ ಇದೆ ಸರ್. ಟಿಫನ್ಗೆ 5 ಥರ ವೆರೈಟಿ ಮಾಡಿಸ್ತಾ ಇದ್ದ. ಪ್ರೊಡಕ್ಷನ್ ಹೌಸಲ್ಲಿ ಯಾರು ಮಾಡಲ್ಲ ಸರ್. ಪ್ರತಿನಿತ್ಯ ನಾನ್ ವೆಜ್ ಕೊಡ್ತಾ ಇದ್ದೆ ಸರ್. ಪ್ರತಿ ಹಬ್ಬಕ್ಕೂ ಪ್ರತಿ ಯೂನಿಟ್ ಅವ್ರಿಗೂ ಬಟ್ಟೆ ಕೊಟ್ಟಿದ್ದೀನಿ ಸರ್. ನನ್ನ ಮನೆ ಕೆಲಸ ಇದು ಅಂತ ಪ್ರತಿ ಹಬ್ಬಕ್ಕೂ 3 ವರ್ಷ ಮನೆ ಮಾಡಿಕೊಟ್ಟಿದ್ದೆ ಸರ್. ಡಬಲ್ ಬೆಡ್ರೂಮ್ ಮನೆ ಮಾಡಿಕೊಟ್ಟಿದ್ದೆ. ನಾನು ಕೆಲಸ ಮಾಡಬೇಕು, ನನಗೆ ಬೇಕು ಅಂತ. ಅಲ್ಲೂ ನಮ್ಮನ್ನು ನಾಶ ಮಾಡಿಟ್ರು. ನಾವು ಸ್ಕ್ರಿಪ್ಟ್ ವರ್ಕ್ ಮಾಡಬೇಕು. ಯಾವ ಪ್ರೊಡ್ಯೂಸರ್, ಯಾವ ಡೈರೆಕ್ಟರ್ ಕಾರ್ ಕೊಡ್ತಾನೆ ಸರ್? ಓಡಾಡಕ್ಕೆ ಕಾರ್ ಇಲ್ಲ ಅಂತ ನನ್ನ ಕಾರ್ ಕೊಟ್ಟಿದ್ದೆ ಸರ್, I10 ಕಾರು. 2 ವರ್ಷ ಇಟ್ಕೊಂಡಿದ್ದೆ. ಅದನ್ನು ಲಾಸ್ಟ್ ಗುಜ್ರಿಗೆ ಹಾಕ್ತಿದ್ದೆ ನಾನು. 8 ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್. ಬಾಯ್ ಬಿಟ್ಟರೆ ಸುಳ್ಳು. ಪ್ರತಿ ಟೆಕ್ನಿಷಿಯನ್ಗೂ ಫೋನ್ ಮಾಡೋದು, ನಾನು ಚೆನ್ನೈಯಲ್ಲಿದ್ದೀನಿ, ಬಾಂಬೆಯಲ್ಲಿದ್ದೀನಿ, ಬಿಸ್ನೆಸ್ ಆಗಿದೆ, ಇನ್ನೇನು ಅಮೌಂಟ್ ಕೈಗೆ ಬರಬೇಕು, ನನಗೆ ಇಲ್ಲಿ ರೂಮ್ ಹಾಕೋಣದು ಕಾಸಿಲ್ಲ, ದಯವಿಟ್ಟು 20,000 ಹಾಕಿ, 15,000 ಹಾಕಿ, 30,000 ಹಾಕಿ. ಅವ್ರ ಹತ್ರ ನಾನು ಹಾಸ್ಪಿಟಲ್ ಇದ್ದೀನಿ ಅಂದ್ಬಿಟ್ಟು ಅವ್ರ ಹತ್ರ DA ಹತ್ರ 40,000 ತಗೊಂಡಿದ್ದಾರೆ ಸರ್. ರೀಸನ್ ಬರೀ ಮೋಸ ಮಾಡ್ಬೇಕನ್ನೋ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ ಸರ್. ಮೋಸ ಮಾಡ್ಬೇಕನ್ನೋ ಉದ್ದೇಶ, ದುಡ್ಡು ತಿನ್ನಬೇಕು. ಪ್ರೊಡ್ಯೂಸರ್ ಒಬ್ಬ ಹೊಸಬ ಪ್ರೊಡ್ಯೂಸರ್ ಸರ್. ಪ್ರೊಡ್ಯೂಸರ್ಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಂದು ಮಾತಾಡ್ದ ಸರ್, ಸಿನಿಮಾ ಮಾಡೋಕ್ಕೆ ಬಂದಿದೆ ತಪ್ಪು ಪ್ರತಿ ನಾವು ಅಂತ. ಅವನು ಗೊತ್ತಿದೆ, ಅವ್ನು ಬೇಡ ಅಂದ್ಬಿಡ್ತಾ ಇದ್ದ. ಇದೇ ನ್ಯಾಯ ಪಂಚಾಯತಿನ ಫಸ್ಟ್ ಶೆಡ್ಯೂಲ್ ಆಗಿದ ತಕ್ಷಣ ನನಗೆ ಸಿನಿಮಾ ಮಾಡೋಕ್ಕೆ ಮೂಡಿಲ್ಲ. ಅಷ್ಟರಲ್ಲಿ 1.5 ಕೋಟಿ ಖರ್ಚು ಮಾಡಿಸ್ಬಿಟ್ಟಿದ್ದ ನಮ್ಮ ಕೈಯಲ್ಲಿ. ಆವಾಗ ಡಿಸ್ಟ್ರಿಬ್ಯೂಟರಲ್ಲಿ ದೊಡ್ಡ ವ್ಯಕ್ತಿಗಳು ಬಂದು ಮಾತಾಡೋದು. ಹೆಸರು ನಾನು ತೆಗಿಯೋಕ್ಕೆ ಇಷ್ಟಪಡಲ್ಲ. ಅವ್ರು ಬಂದು ಮಾತಾಡಿದ್ರು, ಒಂದು ನಿರ್ಮಾಪಕನ ನೀನು ಕೊಡ್ತಾ ಇರೋ ಬೆಲೆ ಇದ ಅಂತ. ನಮ್ಮ ಕಣ್ಣಲ್ಲಿ ರಕ್ತ ಸುರಿಸಿದ್ದಾನೆ ಸರ್. ನಿರ್ಮಾಪಕ ಸಂಘಕ್ಕೂ ಹೇಳಿದಾಗಿದೆ ಸರ್. ಯಾರು ಮುಂದೆ ಬರ್ತಿಲ್ಲ ಸರ್, ಯಾರು ಬರಲ್ಲ ಸರ್. ಗೊತ್ತಿಲ್ಲ ಸರ್. ಸರ್ ಈ ವ್ಯಕ್ತಿ ಕತ್ರಗುಪ್ಪೆಯಲ್ಲಿ ಮನೆ ಇದ್ದಿದ್ದು, ಕತ್ರಗುಪ್ಪೆಯಲ್ಲಿ ಮನೆ ಇದ್ದಿದ್ದು, ವಿದ್ಯಾಪೀಠ ಸರ್ಕಲಲ್ಲಿ. ನಮಗೆ ತಿಳಿದೇ 1.5 ವರ್ಷ 2 ವರ್ಷದಿಂದ ಮನೆ ಖಾಲಿ ಮಾಡಿದ್ದ. ಇವಾಗ ಎಲ್ಲಿ ಮನೆ ಮಾಡಿದ್ದಾನೆ ನನಗೆ ಗೊತ್ತಿಲ್ಲ. ಯಾರ ಕೈಗೂ ಸಿಗಲ್ಲ, ಫೋನ್ ಕಾಲ್ಸಕ್ಕೆ ಸಿಗಲ್ಲ ಸರ್. ಇವತ್ತು ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅಂದರೆ, ಈವನ್ ಒಂದು ಫೋಟೋಶೂಟ್ ಮಾಡಿರೋ ಆರ್ಟ್ ಡಿಸ್ಕ್ ನನ್ನ ಹತ್ರ ಇಲ್ಲ ಸರ್.
ಪಿಕ್ಚರ್ ಕಂಟೆಂಟ್ ಏನಿದೆ ನನ್ನ ಹತ್ರ ಇಲ್ಲ ಸರ್, ಏನೂ ಇಲ್ಲ. ಲಾಸ್ಟಲ್ಲಿ ನಾವು ಏನು ಮಾಡಿ ಇಟ್ಕೊಂಡಿದ್ವಿ ಸಿನಿಮಾ ರಿಲೀಸ್ಗೆ ಅದು ಮಾತ್ರ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಶೂಟ್ ಮಾಡಿರೋ ಕಂಟೆಂಟ್ ನನ್ನ ಹತ್ರ ಏನೂ ಇಲ್ಲ. ಎಲ್ಲ ಮಾಯ, ಎಲ್ಲ ಮಾಯ. ಫೋನ್ ತೆಗಿಯಲ್ಲ, ಸ್ವಿಚ್ ಆಫ್. ಸರ್ ಇವಾಗ ದುಡ್ಡು ಹಾಕಿರೋನು ಒಂದು ಮಾತು ಕೇಳಲ್ವ ಸರ್, ಬೈಯಲ್ವ ಸರ್? 3 ಕೋಟಿ 2 ಕೋಟಿ ರೂಪಾಯಿ ಸಿನಿಮಾ ಮಾಡ್ತೀನಿ ಅಂತೇಳಿ 6 ಕೋಟಿ ರೂಪಾಯಿ ಮಾಡಿದ್ರೆ ನಾನು ಏನು ಸರ್ ಮಾಡಬೇಕು? ಎಲ್ಲಿಂದ ತರಬೇಕು? ಕೇಳಿದ್ರೆ ಆರ್ಟಿಸ್ಟ್ ಡೇಟ್ ಮಿಸ್ ಮ್ಯಾಚ್ ಅಂತಾರೆ. ಯಾವ ಆರ್ಟಿಸ್ಟ್ ಡೇಟ್ ಸರ್ ಮಿಸ್ ಮ್ಯಾಚ್ ಆಗಿದೆ? ಅವ್ರ ಮೇಲೆ ಇವ್ರಿಗೆ ಹೇಳೋದು, ಇವ್ರ ಮೇಲೆ ಅವ್ರಿಗೆ ಹೇಳೋದು. 6 ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀನಿ ಸರ್, ನಾನು 6 ಕೋಟಿ ದುಡ್ಡು ಹಾಕಿದ್ದೀನಿ ಸರ್, ಅಷ್ಟಲ್ಲ ಇಷ್ಟಲ್ಲ. ಇವತ್ತು ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಬಂದು 10 ಕೋಟಿ ರೂಪಾಯಿ ಮೇಲೆ ಇದೆ ಸರ್. ಯಾರು ಸರ್ ಕೊಡ್ತಾರೆ? ನಾನು ಅದಕ್ಕೆ ಒಂದೇ ಕೇಳೋದು ಸರ್, ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀವಿ, ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿಸಿ ನಮ್ಮನ್ನು ಗೆಲ್ಲಿಸಿ. ಇಂಥವ್ರಿಗೆ ಉತ್ತರ ಕೊಡಬೇಕಂದ್ರೆ ನಮ್ಮ ಸಿನಿಮಾ ಗೆಲ್ಲಿಸಿ. ನಾನು ಒಂದೇ ಕೇಳ್ತೀನಿ ಸರ್, ನಿರ್ಮಾಪಕರ ಸಂಘದಲ್ಲಿ ಮತ್ತು ಯಾರೇ ನಿರ್ಮಾಣ ಮಾಡೋದಕ್ಕೆ ಬಂದ್ರೂ ದಯವಿಟ್ಟು ಯೋಚನೆ ಮಾಡಿ, ದಯವಿಟ್ಟು ಯೋಚನೆ ಮಾಡಿ. ಹೊಸಬರಿಗೆ ಖಂಡಿತ ಯಾರಿಗೂ ಅವಕಾಶ ಕೊಡಬೇಡಿ. ನಮಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು, ನಮಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ಸರ್, ಮೋಸ ಆಗಬಾರ್ದು ಸರ್. ಕಣ್ಣಲ್ಲಿ ರಕ್ತ ಬಂದಿದೆ ಸರ್, ನನ್ನ ರಕ್ತ ಸೂಚಿಸಿದ್ದೀನಿ ಸರ್, ನಾನು ರಕ್ತ ಸೂಚಿಸಿದ್ದೀನಿ ಸರ್. ನನ್ನ ಮೋಸ ಮಾಡಿ ಇವತ್ತು ನನ್ನ ಬೀದಿಗೆ ಬಿಟ್ಬಿಟ್ಟು ಹೋದೆ ಸರ್. ನಮ್ಮ ಹೀರೋಯಿನ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ಎಷ್ಟು ಆ ಹುಡುಗಿ ನನಗೆ ದುಡ್ಡು ಹಾಕಿದ್ದಾಳೆ ಸರ್. ಯಾರು ಸರ್ ಅವ್ರು? ನನಗೆ ನನ್ನ ಫ್ರೆಂಡ್ಸ್ ಹೆಣ್ಮಕ್ಳು ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಗೊತ್ತಾ ಸರ್? 70 ಲಕ್ಷ ರೂಪಾಯಿ ಕೊಟ್ಟು ಲಾಸ್ಟಲ್ಲಿ ಕೈ ಹಿಡಿದ್ರು ಸರ್ ಅವರು. ತನ್ನ ಮನೆಗಳಲ್ಲಿ ಗೊತ್ತಿಲ್ಲದೆ ತನ್ನ ಒಡವೆಗಳು ತಂದು ಕೊಟ್ಟು ನಂಗೆ ಸಿನಿಮಾ ಮಾಡಿಸ್ಕೊಟ್ರು ಸರ್. ಅವ್ನು ನನ್ನ ಫ್ರೆಂಡ್ ಕೊಟ್ಟು ನಂಗೆ 10 ವರ್ಷ ಆಯಿತು, 5 ವರ್ಷ ಆಯಿತು ಸರ್ ದುಡ್ಡು ಕೊಟ್ಟು. ಯಾರಿಗೂ ಒಬ್ರಿಗೂ 1 ರೂಪಾಯಿ ನಾನು ರಿಟರ್ನ್ ಮಾಡೋ ಸ್ಟೇಜಲ್ಲಿ ಇಲ್ಲ ಸರ್. ಇವ್ನು ಸಿನಿಮಾ ಕಂಪ್ಲೀಟು ಮಾಡಿದಿಲ್ಲ, ಸಿನಿಮಾ ಮಾಡಿಕೊಟ್ಬಿಟ್ಟು ಸಿನಿಮಾ ಮಾಡಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆದರೆ ನನಗೆ ಏನು ಸರ್ ಗೊತ್ತಿರುತ್ತೆ ಸಿನಿಮಾ ಮಾಡ್ಕೊಳೋದಕ್ಕೆ? ಇಲ್ಲ ಹೀರೋ ಕತೆ ಇರ್ತದೆ ಸರ್. ಪಾಪ ಹೀರೋ ತನ್ನ ಬೆಳಗಿಂದ ಸಂಜೆವರೆಗೂ ನನ್ನ ಜೊತೆ ಸತತ ಕಾಂಟ್ಯಾಕ್ಟಲ್ಲಿ ಇರ್ತಾನೆ ಸರ್. ಇವನ ಬಗ್ಗೆ ನನಗೆ ಇಲ್ಲದೆ ಇರೋ ಬೇಡದೇ ಇರೋ ಚಾಡಿಗಳೆಲ್ಲ ಹೇಳ್ತಿದ್ದ. ಹೀರೋ ಸರಿ ಇಲ್ಲ, ಹೀರೋ ಹಂಗೆ, ಹೀರೋ ಹಿಂಗೆ, ಆ್ಯಟಿಟ್ಯೂಡ್ ಪರ್ಸನ್. ಬಟ್ ನಾನು ಕೊನೆಗೆ ನಿಲ್ತಿರೋದು ರಾಜೀವೇ ಸರ್. ನಾನು ಗಂಡ ಘೋಷ ಎಲ್ಲರ ಮುಂದೆ ಹೇಳ್ತೀನಿ ಸರ್, ರಾಜೀವೇ ನಿಲ್ತಿರ ಸರ್ ನಂಗೆ ಸಪೋರ್ಟ್ಗೆ. ಇನ್ನು ಯಾರೂ ನಿಲ್ತಿಲ್ಲ ಸರ್, ಇಡೀ ಇಂಡಸ್ಟ್ರಿಯಲ್ಲಿ ಯಾರೂ ನಿಲ್ತಿಲ್ಲ ಸರ್, ಅವನೊಬ್ಬನೇ ಸರ್ ನಿಲ್ತಿರೋದು ಸರ್. ಖಂಡಿತವಾಗ್ಲೂ ಯಾರು ಮಾಡ್ತಿಲ್ಲ ಸರ್. ಸರ್ ಅದನ್ನು ಅಪ್ರೋಚ್ ಮಾಡ್ತಾ ಇದೀವಿ ಸರ್, ರಾಜೀವ್ ಮಾಡ್ತಾ ಇದ್ದಾರೆ, ರಾಜೀವ್ ಮಾಡ್ತಾ ಇದ್ದಾರೆ ಸರ್. ಅದು ಮಾಡ್ತಾ ಇದೀವಿ ಸರ್, ವಿ ಆರ್ ಡೂಯಿಂಗ್ ದಟ್. ಅದು ಮಾಡ್ತಾ ಇದ್ದೀವಿ ಸರ್. ಸಿನಿಮಾ ರಿಲೀಸ್ ನೋಡಿ ಸರ್, ನಿರ್ಮಾಪಕರ ಕಷ್ಟ ಏನು ಅಂತ ಇವಾಗ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಎಕ್ಸಾಂಪಲ್ ಆಗಿದೆ ಇಂಡಸ್ಟ್ರಿ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರನ. ಅದೇನೇ ಆಗಿರ್ಬೋದು, ಏನೇ ವಿಚಾರ ಆಗಿರ್ಬೋದು, ಬಟ್ ನಿರ್ಮಾಪಕರನ್ನ ಉಳಿಸ್ಕೊಳ್ಳಿ ಸರ್, ನಿರ್ಮಾಪಕರಿಗೆ ಮೋಸ ಮಾಡಬೇಡಿ ಸರ್. ನಾನು ಕೇಳೋದು ನಿರ್ದೇಶಕರುಗಳೆಲ್ಲ ನಿಮಗೂ ಒಂದು ಭವಿಷ್ಯ ಇದೆ, ನಿರ್ಮಾಪಕನಿಗೂ ನಿಮ್ಗೆ ಹೆಂಗೆ ಒಂದು ಭವಿಷ್ಯ ಇದೆ, ನಿರ್ಮಾಪಕನಿಗೂ ಒಂದು ಭವಿಷ್ಯ ಇದೆ ಸರ್. ನಿರ್ಮಾಪಕ ತನ್ನ ಮನೆ ಮಠ ಮಾರ್ಕೊಂಡು ಇರೋ ಬರೋದೆಲ್ಲ ಸಾಲ ಮಾಡಿ ತಗೊಂಬಂದು ನಿಮ್ಮ ಮೇಲೆ ಹಾಕಿದ್ರೆ ನೀವು ಅಟ್ಲೀಸ್ಟ್ ಅವನ್ನ 50% ಸೇಫ್ ಝೋನ್ ಮಾಡೋದಕ್ಕೆ ನೋಡಿ ಸರ್. 50% ಮಾಡಿ ಸರ್, ಅವ್ನ ಜೀವನ ಅವನ್ನ ಹೆಂಗೋ ಮಾಡ್ಕೊತಾನೆ. ನಿಮ್ಮ ಥರನೇ ಅವನಿಗೂ ಒಂದು ಕನಸು ಇರುತ್ತಲ್ಲ ಸರ್. ನಾನು ತುಂಬ ದೊಡ್ಡ ಕನಸು ಹೊತ್ತು ಬಂದಿದ್ದು ಸರ್ ಕನ್ನಡ ಇಂಡಸ್ಟ್ರಿಗೆ. ಸರ್ ಖಂಡಿತ ನಾನು ಕೆಲವು ವಿಚಾರ ಸರ್, ಕೆಲವು ವಿಚಾರಗಳು ಸರ್ ಇವಾಗ ಏನಾಯಿತು ಅಂದರೆ, ನೀವು ಯಾರು ಅಂತ ಏನೂ ಗೊತ್ತಿರಲ್ಲ. ಒಂದು ವ್ಯಕ್ತಿ ನಮ್ಮ ಜೊತೆ ಒಡನಾಟದಲ್ಲಿ ಇದ್ದಾಗೆ ಅವ್ನು ಏನು ಅಂತ ನಮಗೆ ಗೊತ್ತಾಗುತ್ತೆ ಸರ್. ರಾಜೀವ್ನು ಅದೇ ಥರ ನಂಬಿಸಿ ಮೋಸ ಮಾಡಿರೋ ಸರ್. ರಾಜೀವ್ ಏನು ಇವಾಗ ಇರೋದಲ್ಲ, ರಾಜೀವ್ 6 ವರ್ಷದಿಂದ ಇದ್ದಾನೆ. ರಾಜೀವ್ ನನಗೆ ರಾಜೀವ್ ಪರಿಚಯ ಆಗಿದ್ದೆ ಇವ್ ನಿರ್ದೇಶಕನಿಂದ. ನನಗೆ ಈ ರಾಜೀವ್ ಯಾರು ಅಂತ ನನಗೆ ಪರ್ಸನಲ್ ಆಗಿ ಗೊತ್ತಿಲ್ಲ. ಅದೇ ಸರ್ ನಾನು ಹೇಳ್ತೇನೆ. ನನಗೆ ತುಂಬ ಹತ್ತಿರವಾಗಿರೋ ಸ್ನೇಹಿತರು ಇಲ್ಲಿದ್ದಾರೆ, ಕೆಲವರು ಇದ್ದಾರೆ, ಗೊತ್ತಿರೋರು ಇದ್ದಾರೆ. ಎಲ್ಲರೂ ಇವಾಗಿಂದ ನೋಡ್ತಾ ಇರೋದಲ್ಲ, ತುಂಬ ಹಳೆಯಿಂದ ನೋಡ್ತಾ ಇರೋದು. ಪ್ರತಿಯೊಂದು ಹಂತದಲ್ಲೂ ನಾನು ಯಾವಾಗ್ಲೂ ನನ್ನ ಕೆಲಸ ಏನು ಮಾಡಬೇಕು ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡೋದು. ನನಗೆ ಯಾರು ಬೆರಳು ತೋರಿಸ್ಬಾರ್ದು, ನನ್ನ ಕೆಲಸ ನೀಟಾಗಿ ಮಾಡಬೇಕು ಅಂತ. ಸರ್ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಬೆಳಗ್ಗೆ ಕೆಲಸ ಅಂತ ಬೆಳೆಯೋ ರಿಪೋರ್ಟ್ ಅಲ್ವಾ, ಸಂಜೆ ಮುಗಿತಾ ಇದೆ, ಏನಾಯ್ತು ಸರ್ ಇದು ಚೆನ್ನಾಗಾಯ್ತಾ, ಎಲ್ಲ ಆಯ್ತಾ, ಬೇರೆ ಏನಾದ್ರು ಮಾಡಬೇಕಾ, ಇವತ್ತು ಸಂಜೆ ಮುಗಿಸ್ಬೇಕಾ, ಇದು ಲೋಕಾರೌಡಿ ಎಲ್ಲ ಹೇಳೋ ಅಂಥದ್ದೇನೆ. ಈ ಥರದ್ದು ವಿಚಾರದಲ್ಲಿ ಅಕಸ್ಮಾತ್ ನನಗೆ ಹೇಳಿದ್ದೆ ಇವ್ರಿಗೂ ಹೇಳಿದ್ರೆ, ಅಥವಾ ಇವ್ರಿಗೆ ಹೇಳಿದ್ದೆ ನನಗೂ ಹೇಳಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ನೀವು ಕೇಳ್ದಂಗೆ ನಾನು ಕೇಳಿದಾಗೆಲ್ಲ ಕರೆಕ್ಟಾಗಿ ಎಲ್ಲ ಆಯಿತು, ಇವತ್ತದೆಲ್ಲ ಆಯಿತು, ನಾಳೆದೆಲ್ಲ ಆಯಿತು, ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿದೆ. ನಿಂಗೆ ಅನಿಸ್ತಾ ಇದೆಯಾ ಏನು ನಡೀತಾ ಇದೆ ಅಂತ? ನಾನು ಜಾಸ್ತಿ ಸರ್, ನಾನು ಇವ್ರ ಹತ್ರ ಸರ್ ತುಂಬ ಕಮ್ಮಿ ಮಾತಾಡಿದ್ದೀನಿ ಸರ್. ಪ್ರದೀಪ್ ಒಟ್ಟಿಗೆ ಮಾತಾಡ್ಸೋಕ್ಕೆ ನಾನು ಸಿಗ್ತಾನೂ ಇಲ್ಲ, ಮಾತಾಡ್ತಾನೂ ಇಲ್ಲ, ಎಂಥದ್ದು ಇಲ್ಲ ಸರ್. ಯಾಕೆ ಅಂದರೆ ಒಂದ್ಸರಿಗೆ ಇವ್ರು ನನ್ನ ಪ್ರೊಡ್ಯೂಸರ್ ಅಂತ ಪರಿಚಯ ಮಾಡಿದ್ಮೇಲೆ, ಸರ್
ನನ್ನ ಸಂಭಾವನೆ ಇದು ಸರ್, ನಾನು ಇಷ್ಟು ಕೆಲಸ ಮಾಡ್ತೀನಿ ಸರ್, ಅಷ್ಟಾಗಲ್ಲ ಸರ್, ನಾನು ಇಷ್ಟು ಕೊಡ್ತೀನಿ, ಸರಿ ಸರ್, ನಾನು ಸಿನಿಮಾ ಚೆನ್ನಾಗಿ ಮಾಡೋಣ ಸರ್, ಅಷ್ಟೇ ಸರ್ ಫಸ್ಟ್ ದಿನ ಮಾತಾಡಿದ್ದು. ಅದಾದ್ಮೇಲೆಲ್ಲ ಡೈರೆಕ್ಟ್ರೆ ಏನು ಮಾಡೋಣ, ಇದು ಮಾಡೋಣ, ಇದು ಮಾಡಿ, ಹಿಂಗೆ ಮಾಡಿ ಅದೇನು ಮಾಡ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ, ಸರಿ ಆಯಿತು, ಸರಿ ನನ್ನ ಕೆಲಸ ನಾನು ಯಾವಾಗ ಬೇಕು ನಾನು ಏನು ಮಾಡಬೇಕು, ನಾನು ಅಷ್ಟು ಮಾಡಿದ್ದೀನಿ. ಇದನ್ನ ಗೊತ್ತಿಲ್ದಿರೇನೋ ಪಾಪ ಇವ್ರ ಸ್ನೇಹಿತರು ಇವ್ರ ಹತ್ರ ಮಾತಾಡಿಸ್ತಾ ಇಲ್ಲ, ನನಗೇನೋ ಒಂದಷ್ಟು ವಿಷಯಗಳು ಅಸಮಾಧಾನ ಇತ್ತು ಅಂತೇಳಿ ಅವ್ರ ಸ್ನೇಹಿತರು ನನ್ನ ಹತ್ರ ಬಂದು ಪರ್ಸ್ನಲ್ ಆಗಿ ಮಾತಾಡೋರು. ಯಾವಾಗಲೂ ಶ್ರೀನಿವಾಸ್ ಒಂದು 4-5 ಸರಿ ಪರ್ಸ್ನಲ್ ಆಗಿ ಬಂದು ಮಾತಾಡಿದ್ದಾರೆ. ಅಂದರೆ ಗೊತ್ತಾಗದೇ ಇರೋ ಥರ ನಾನು ತಪ್ಪು ಮಾಡ್ತಾ ಇನ್ನ ಅಸಹಾಯಕತೆ ನಾನಿದ್ದೀನ ಹಾಗೆ ಹೀಗೆ ಅಂತ. ಏನು ಇಲ್ವಲ್ಲ, ಏನು ಅವ್ರಿಗೆ ಚೆನ್ನಾಗಿ ಕ್ಲಾರಿಟಿ ಇದೆ. ಕೇಳ್ತಾ ಇದ್ರು ಹೋಗಿ, ಇಲ್ಲ ರಾಜೀವ್ ನಿನ್ನ ಕೆಲಸ ಹೆಂಗೆ ಮಾಡ್ಕೊಂಡು ಹೋಗ್ತಾ ಇದೆಯಾ ಅನ್ನೋದೊಂದು ಇದು. ಸರ್ ಎಂಡ್ ಆಫ್ ದ ಡೇ ನೀವು ಏನೇ ಬ್ಲೇಮ್ ಮಾಡಿ ಸರ್, ನಾನು ಹೇಳೋದು ಒಂದೇ, ಇಫ್ ಯು ಆರ್ ದ ಪರ್ಸನ್ ಹೂ ಇಸ್ ದಿ ಕ್ಯಾಪ್ಟನ್ ಆಫ್ ದ ಶಿಪ್, ನೀವೆಲ್ಲ ನೋಡ್ಕೊಂಡ್ಮೇಲೆ ಕಷ್ಟನೋ ಸುಖನೋ ಕೊನೆವರೆಗೂ ನಿಂತು ಅದನ್ನು ಕಂಪ್ಲೀಟ್ ಮುಗಿಸಿ, ಸರ್ ನನ್ನ ಕೈಲಿ ಆಗಿದ್ದು ಸರ್ ನೀವು ಇಟ್ಕೊಳ್ಳಿ, ನಾನು ನಿಮ್ಮ ಪರ ನಿಂತಿದ್ದೀನಿ, ಈ ಕೆಲಸ ಹಿಂಗೆ ಆಗಬೇಕು, ಈ ಕೆಲಸ ಹಿಂಗೆ ಆಗಿದೆ ಅಂತ. ಬಟ್ ಟಚ್ ಔಟ್ ದೇವ್ರದೊಂದು ಇದು, ಎಲ್ಲೂ ಸಿನಿಮಾ ಹಾಳಾಗಕ್ಕೆ ಬಿಟ್ಟಿಲ್ಲ, ಎಲ್ಲೋ ಸಿನಿಮಾ ಇದು ಮಾಡಕ್ಕೆ ಬಿಡಲಿಲ್ಲ. ರೈಟ್ ಟೈಮಲ್ಲಿ ಎಷ್ಟೇ ಬ್ಯುಸಿ ಇದ್ರು, ನಂದು KCC ನಡೀತಾ ಇದೆ ಸರ್, ಇಬ್ಬರು ಫೋನಲ್ಲಿ ನಿಂತ್ಕೊಂಡು ಸೆನ್ಸರ್ ಮಾಡಿಸಿದ್ದೀವಿ ಸರ್ ಸಿನಿಮಾ. ಈ ಮನುಷ್ಯ ಹೋಗಿ ಸೆನ್ಸರ್ ಮಾಡಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾನು ಹೇಳ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಸೆನ್ಸರ್ ಮಾಡಿಸ್ಕೊಂಡು ಸಿನಿಮಾ ತಗೊಂಡ್ಬಂದು ಸಿನಿಮಾ ಒಂದ್ಸರಿ ಚೆಕ್ ಮಾಡಿ, ಇಲ್ಲ ಇದು ಹಿಂಗೆ ವರ್ಕೌಟ್ ಆಗಲ್ಲ, ಬೇರೆ ಏನೋ ಮಾಡೋಣ ಅಂತ ಹೇಳಿ ತಿರ್ಗಾ ಇನ್ನೊಂದ್ಸರಿ ಅದ್ರ ಮೇಲೆ ರೀವರ್ಕ್ ಮಾಡಿ. ಇದು ನನ್ನ ಕೆಲಸ ಅಲ್ಲ ಸರ್, ಇದು ಸಿನಿಮಾ ನಂದೇ, ಅದು ನನ್ನ ಕೆಲಸ ಅಲ್ಲ. ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡಿದ್ರೆ ಕೆಲಸ ಆಗ್ತಾ ಇರಲಿಲ್ವ ಸರ್? ಇದು ಆ ಮನುಷ್ಯನಿಗೆ ನೋವಿದೆ ಸರ್. ಕೆಲಸ ಆಯ್ತು, ನಾನು ದುಡ್ಡು ಹಾಕಿ ಸರಿ ಆಯಿತು, ಕೆಲಸ ಕರೆಕ್ಟಾಗಿ ಮಾಡ್ದಾಗ್ತಾನೆ ಅಟ್ಲೀಸ್ಟ್ ಯು ವಿಲ್ ಬಿ ಸೇಫ್, ಅಟ್ಲೀಸ್ಟ್ 50% ಯು ವಿಲ್ ಬಿ ಬ್ಯಾಕ್ ಅನ್ನೋದನ್ನ ಅವ್ರು ಹೆಂಗೆ ಹೇಳಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಬಟ್ ಅವ್ರು ಈಸ್ ಅಂಡರ್ ಸೋ ಮಚ್ ಆಫ್ ಪೇನ್ ದಟ್ ವೇ, ಬಿಕಾಸ್ ಎಂಡ್ ಆಫ್ ದ ಡೇ ನಾನು ಏನಕ್ಕೆ ನಿಂತಿದ್ದೀನಿ ಅಂದರೆ ಅಟ್ಲೀಸ್ಟ್ ಸಿನಿಮಾ ಗೆದ್ರೆ ಇವ್ರು ಇಷ್ಟಕ್ಕೂ ಉತ್ತರ ಸಿಗುತ್ತೆ, ಇವ್ರು ಗೆದ್ದಂಗೆ ಆಗುತ್ತೆ, ಬೇರೆ ಏನೂ ಆಗಲ್ಲ ಸರ್. ನನಗೂ ಸರ್ ಇವ್ರು ಹೇಳಿದ್ರು 3 ವರ್ಷ ಅಂತ ಸರ್, ನಾನು 6 ವರ್ಷ ಟೈಮ್ ಕೊಟ್ಟಿದ್ದೀನಿ ಸರ್ ಈ ಸಿನಿಮಾಗೆ. ನಾನು ಗಂಟಾಘೋಷವಾಗಿ ಹೇಳ್ತೀನಿ ಸರ್ ಅದನ್ನು, 6 years ಸರ್. ನಾನು ಫಸ್ಟ್ ಪೂಜೆ ಮಾಡಿದಾಗ ಬಸವೇಶ್ವರ ನಗರ ಗಣಪತಿ ದೇವಸ್ಥಾನದಲ್ಲಿ ಫಸ್ಟ್ ಅದು ಹೌದು ಸರ್, ಹೌದು, ಈಗ 2-3 ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ. ಹೌದು ಸರ್ ಅಷ್ಟು ಟೈಮ್ ಕೊಟ್ಟಿದ್ದೀನಿ ಸರ್ ನಾನು ಅದಕ್ಕೆ, ಅಷ್ಟು ವರ್ಷನ್ಸ್ ಚೇಂಜ್ ಮಾಡಿ ಏನೋ ಒಂದು ಕತೆ ಮಾಡಿದ್ದೀವಿ ಸರ್. ಬಟ್ ಅದೇ ಹಿಂಗೆ ಕೊನೆಗೆ ನನ್ನೀರೆಲ್ಲ ಬಿಟ್ಟಂಗೆ ಆಗಿದೆ. ಇವಾಗ ಯಾವ ಕಡೆಗೆ ಹೋಗೋಕ್ಕೂ ಗೊತ್ತಿಲ್ಲ ಸರ್, ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ. ಹಂಗಂತ ಎಲ್ಲರ ಹತ್ರ ಹೋಗಿ ಸಹಾಯ ಕೇಳೋಕ್ಕಾಗಲ್ವಲ್ಲ ಸರ್. ನಾನು ಬರೋಷ್ಟೊಳಗಡೆ ಶೂಟಿಂಗ್ ಮುಗಿದಿತ್ತು ಸರ್. ಐ ಗಾಟ್ ಇಟ್. ಅವಾಗ ಇವ್ರ ಪಾರ್ಟಲ್ಲಿ ನಾನು ಇನ್ವಾಲ್ವ್ ಆಗೋಷ್ಟೊಳಗಡೆ ಇಟ್ ವಾಸ್ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ಇತ್ತು. ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ ಇನ್ನೂ, ನಾನು ಮುಗಿಸ್ತೀವಿ ಸರ್. ಎಕ್ಸೆಸ್ ಶೂಟಿಂಗ್ ಅಂತ ಮಾಡಿಲ್ಲ, ವಿ ಹ್ಯಾಡ್ ಅ ಲಾಟ್ ಆಫ್ ಬ್ರೇಕ್ಸ್ ಅಷ್ಟೇ. ಎಕ್ಸೆಸ್ ಶೂಟಿಂಗ್ ಅಂತ ಏನು ನಾವು ಮಾಡಲಿಲ್ಲ. ಎಕ್ಸೆಸ್ ಶೂಟಿಂಗ್ ಅಂದರೆ ಒಂದು ನಿಮಿಷ ನಾನು ಹೆಂಗೆ ಹೇಳ್ತೀನಿ, ಎಕ್ಸೆಸ್ ಶೂಟಿಂಗ್ ಅಂದರೆ instead of doing that shooting we could have finished it early if you had planned it. ನಾನು ಲೋಕ ಆರಾಮಾಗಿ ಕಾಲ್ ಹಾಕೊಂಡು ಇವತ್ತು ಇಷ್ಟೇ ಮಾಡೋದು, ನನ್ನ ಪ್ಲಾನಿಂಗ್ ಇದು ಹಂಗಾಗಲ್ಲ ಸರ್, ಪಟ ಮುಗಿಸ್ಬೋದಲ್ಲ. ಸೊ that's the planning. ಡಿಲೇ ಆಯಿತು. ಯಾಕೆ ಅಂದರೆ ಇವ್ರು ಪ್ಲಾನಿಂಗ್ ಕರೆಕ್ಟಾಗಿ ಇಲ್ದಿರ. ಏನು ಪ್ರದೀಪ್, ಪ್ಲಾನಿಂಗ್ ಕರೆಕ್ಟಾಗಿ ಇದ್ದಿದ್ರೆ ಸರ್ ಇಷ್ಟು ಡಿಲೇ ಆಗ್ತಾನೆ ಇರಲಿಲ್ಲ ಸರ್. ಯಾವಾಗಲೂ ನಾನು ಕೇಳೋದು, ಇಫ್ ಯು ಬಿ ಡೈರೆಕ್ಟರ್, ನಾನು ನಿಮ್ಗೆ ಎಷ್ಟು ಕೇಳಕ್ಕೆ ಸಾಧ್ಯ ಸರ್? ನೀನು ಬಂದು ನಿನ್ನ ಕೆಲಸ ಮಾಡ್ಕೊಂಡು ಹೋಗ, ನಿನ್ನ ಕ್ಯಾಮ್ರಾ ಮುಂದೆ ಏನು ಮಾಡ್ಬೇಕು ಅದು ಮಾಡಿದ್ರೆ ಸಾಕು ಅಂತಲೂ ಹೇಳ್ಬೋದಲ್ಲ. ತುಂಬಾನೇ ವಿಚಾರ ಮಾಡಿದ್ದಾರೆ ನಮ್ಮನ್ನಂತೂ ಸರ್. ನಮಗೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಸರ್, ಕೇವಲ ನಮ್ಮ ಶ್ರಮದಿಂದ. ಅವನು ಯಾವುದು ಶ್ರಮ ಪಟ್ಟಿಲ್ಲ ಸರ್. 10 ದಿನ ಶೂಟ್ ಮಾಡಿದ್ರೆ 5 ತಿಂಗಳು ಗ್ಯಾಪ್ ಕೊಡ್ತಾ ಇದ್ದೆ ಸರ್. ಯಾಕೆ? ನನಗೆ ಮೂಡಿಲ್ಲ ಶೂಟ್ ಮಾಡೋದಕ್ಕೆ, ನನಗೆ ಮೂಡಿಲ್ಲ. ಈ ವಿಚಾರನ ಸುಧೀಂದ್ರ ಸಾಹೇಬ್ರ ಹತ್ರ ನಾನು ಬಂದು ಎಷ್ಟೋ ಸರಿ ಅಳಲು ತೋರಿಸ್ಕೊಂಡಿದ್ದೀನಿ ಸರ್. ಎಷ್ಟೋ ಸಲ ಅವ್ರ ಆಫೀಸಿಗೆ ಬಂದಿದ್ದೀನಿ ನಾನು, ಸರ್ ಈ ಥರ ಮಾಡಿದ್ದಾರೆ ಸರ್ ಅಂತ. ಸರ್ ಒಂದು ನಿರ್ಮಾಪಕ ಅಂದ್ರೆ ಏನು ಸರ್ ಅಣ್ಣವ್ರು ಹೇಳಿದ್ರು ಅನ್ನದಾತ ಅಂತ. ಇವತ್ತು ಅನ್ನದಾತ ಬೀದಿಗೆ ಬಂದಿದ್ದಾನಲ್ಲ ಸರ್, ಇದು ನ್ಯಾಯನಾ ಸರ್? ಅನ್ನದಾತ ಅಂತ ಒಂದು ಬೀದಿಗೆ ನಿಲ್ಲಿಸ್ಬಿಟ್ರಲ್ಲ ಸರ್, ಇನ್ಯಾಯನ ಸರ್? 4 ಜನಕ್ಕೆ ಊಟ ಇಟ್ಟಿದ್ದ ತಪ್ಪಿಗೆ ಅನ್ನದಾತ ಬೀದಿಗೆ ಬರ್ಬೇಕಾ ಸರ್? ಇಂಥ ನಿರ್ದೇಶಕರು ಬೇಕಾ ಸರ್? ಕನ್ನಡ ಇಂಡಸ್ಟ್ರಿ ಏನಕ್ಕೆ ಸರ್ ಹಿಂದುಳಿದಿದೆ? ಇದೊಂದೇ ಕಾರಣಕ್ಕೆ ಸರ್.
ಬೇರೆ ಇಂಡಸ್ಟ್ರಿಗಳಲ್ಲಿ ಏನಕ್ಕೆ ಸರ್ ಈ ಥರ ಆಗಲ್ಲ ಸರ್? ತೆಲುಗು ಇಂಡಸ್ಟ್ರಿಯಲ್ಲಿ ನನ್ನ ಗೋಗರಿದ್ರು ಸರ್, ಬನ್ನಿ ಸಿನಿಮಾ ಮಾಡಿ, ನೀವು ಹಾಕ್ತಾ ಇರೋ ಬಜೆಟ್ಗೆ ನಾವು ಮಾಡ್ಕೊಡ್ತೀವಿ ಅಂತ. ನಾನು ಒಪ್ಪಲಿಲ್ಲ ಸರ್, ಕನ್ನಡದಲ್ಲೇ ನಾನು ಸಿನಿಮಾ ಮಾಡಬೇಕು ಅಂತ. ನನ್ನ ಸ್ನೇಹಿತ ಸಾಕ್ಷಿ ಸರ್, ಅದಕ್ಕೆ ನನ್ನ ಸ್ನೇಹಿತನ ಸಾಕ್ಷಿ. ಅವನು ಹೇಳ್ದ, ಬೇಡ ಪ್ರದೀಪ್, ನಾವು ಆರಾಮಾಗಿರೋಣ, ಸುಮ್ಮನೆ ಇದ್ಬಿಡೋಣ, ಬೇರೆ ಯಾರು ಮಾಡ್ಕೊಳೋಣ, ಬೇರೆ ಇಂಡಸ್ಟ್ರಿಗೆ ಹೋಗೋಣ, ಬಟ್ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂದಾಗ ಅವನು ಸಪೋರ್ಟ್ ಮಾಡ್ದ. ಹೌದು, ನಾವು ಕನ್ನಡಿಗರಾಗಿ ನಾವು ಫಸ್ಟ್ ಒಂದು ಕನ್ನಡ ಮಾಡೋಣ. ಬಟ್ ನಮ್ಮನ್ನ ಸರ್ ಇನ್ನೂ ಕೆಲಸ ನಡೀತಿದೆ ಸರ್, ಕೆಲಸ ಕಂಪ್ಲೀಟ್ ಮಾಡಿಲ್ಲ ಸರ್. 3ನೇ ತಾರೀಕು ರಿಲೀಸಿಗೆ ಬರ್ತಾ ಇದ್ದೀವಿ. ನಾವು ಒಂದು ಧೈರ್ಯದಿಂದ ರಿಲೀಸಿಗೆ ಬರ್ತಾ ಇದ್ದೀನಿ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕಿರಣ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವ್ರು ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಮತ್ತೆ ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಬಂದು ಹಾಕ್ತೀವಿ ಸರ್. ಮತ್ತೆ ಸಾಲ ಮಾಡಿ ಗಾಡಿಗಳ ಮೇಲೆ ಲೋನ್ ಹಾಕಿ ಸರ್, ಒಂದು ಲೋನ್ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಸರ್. 1 ರೂಪಾಯಿ ಲೋನ್ ಇರಲಿಲ್ಲ, ಮುಂದೆ ಒಂದು ಲೋನ್ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ ಸರ್. ಸರ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ಸಿನಿಮಾ ರಿಲೀಸ್ ಸರ್, ನಾನು ಸಿನಿಮಾನ ಜನರ ಮಡಿಲಲ್ಲಿ ಇಡ್ತಾ ಇದ್ದೀನಿ. ಜನ ಏನು ತೀರ್ಪು ಕೊಡ್ತಾರೆ ಕೊಡಲಿ. ನಾನು ನಂಬಿರೋ ತಾಯಿಯ ಕಬಾಳಮ್ಮ ನನ್ನ ಕೈ ಬಿಡಲ್ಲ ಅನ್ನೋ ಅಪಾರವಾದ ನಂಬಿಕೆ ನನಗಿದೆ, ಅಪಾರವಾದ ನಂಬಿಕೆ ಇದೆ. ಅದು ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್. ಸಿನಿಮಾ 3ನೇ ತಾರೀಕು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್. ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ, ಕಾಪಿ ರೈಟ್ ಆಗ್ತಿದೆ, DPXಗೆ ಹೋಗಿದೆ. ಇವಾಗ DPXಗೆ ಹೋಗಿದೆ, ಸೆನ್ಸರ್ ಆಗಿದೆ ಸರ್. ಸೆನ್ಸರ್ ಆಯಿತು, DPXಗೆ ಹೋಗಿದೆ. ಮ್ಯೂಸಿಕ್ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ನಮಗೆ ಅನಿಸ್ತು, ನಾವು ಚೇಂಜಸ್ ಮಾಡಿದ್ವಿ, ಎಲ್ಲ ಆಯಿತು. ಡಿಸ್ಟ್ರಿಬ್ಯೂಟ್ರು ಫೀಡ್ಬ್ಯಾಕ್ ಕೊಟ್ಟರು ಸ್ವಲ್ಪ ಚೇಂಜಸ್ ಮಾಡಿ ಅಂತ. ಡಿಸ್ಟ್ರಿಬ್ಯೂಟ್ರಿಗೆ ಯಾವ ಥರ ಬೇಕು, ಜನಕ್ಕೆ ಯಾವ ಥರ ರೀಚ್ ಆಗುತ್ತೆ ಅನ್ನೋದನ್ನು ಅವ್ರು ಹೇಳಿದ್ರು. ನಾವು ಅದನ್ನು ಮಾಡಿದ್ದೀವಿ ಆಲ್ರೆಡಿ. ಇವಾಗ DPXಗೆ ಹೋಗೋದಕ್ಕೆ ಕಾಪಿ ರೆಡಿ ಆಗಿದೆ. ನಾನು ಕೇಳೋದು ಇಷ್ಟೇ ಸರ್. ಸರ್ ನನಗೆ ಸ್ಟಾರ್ಟಿಂಗಲ್ಲಿ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ನೀನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಿಂಗೆ ಒಳ್ಳೇದಾಗತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ನಮಗೆ ಮೋಷನ್ ಪೋಸ್ಟರ್ ಲಾಂಚ್ ದಿನ ನಾನು ನಿಮ್ಮ ಇಡೀ ಮೀಡಿಯಾ ಮಿತ್ರರ ಮುಂದೆ ಕೇಳ್ಕೊಂಡೆ, ಸರ್ ದಯವಿಟ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ. ಅವತ್ತು ಅವ್ರು ಒಂದೇ ಮಾತಾಡಿದ್ರು, ನೀನು ಒಬ್ರಿಗೆ ಒಳ್ಳೇದು ಮಾಡಿದರೆ ನಿಂಗೆ ಖಂಡಿತ ಒಳ್ಳೇದಾಗುತ್ತೆ ಅಂತ. ಇವತ್ತು ನಾನು ಅದನ್ನೇ ಕೇಳ್ತಾ ಇದ್ದೀನಿ ಸರ್. ನಾನು ಯಾರಿಗೂ ಮೋಸ ಮಾಡಿಲ್ಲ ಸರ್, ಕಷ್ಟಪಟ್ಟು ದುಡ್ಡು ಹಾಕಿದ್ದೀನಿ ಸರ್. ದಯವಿಟ್ಟು ನಾನು ಸಿನಿಮಾ ಗೆಲ್ಸ್ಕೊಡಿ ಅಂತ ನಿಮ್ಮ ಕೈನ ಪ್ರೇಕ್ಷಕರಲ್ಲಿ ಕೇಳ್ತಾ ಇದ್ದೀನಿ ಸರ್. ಓಕೆ, ಇಲ್ಲ ಸರ್, ಸರ್ ಇನ್ಫಾರ್ಮೇಟಿವ್ ಆಗಿದ್ದಾರೆ. ಡೆಫಿನೆಟ್ಲಿ ಸರ್, ಯು ಆರ್ ರೈಟ್. ಓಕೆ, ಕ್ಲೋಸ್ ಟು ಲೆಸ್ ದೆನ್ 20, ಕ್ಲೋಸ್ ಟು 20. ಬಟ್ ಡೆಫಿನೆಟ್ಲಿ ಹೌದು, ಅವರು ಹೇಳಿದ ಪ್ರಶ್ನೆಗೆ ಇವಾಗಲೂ ಹೇಳ್ತೀನಿ ಸರ್. ಹೆಂಗೆ ಸಿನಿಮಾ ಕನೆಕ್ಟ್ ಆಗ್ತಾರೆ ಸುದೀಪ್ ಸರ್ ಅಂತಂದರೆ, ಸರ್ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿರುವಂಥ ಜಾಗದಲ್ಲಿ ಸುದೀಪ್ ಸರ್ ಕನೆಕ್ಟ್ ಆಗ್ತಾರೆ ಸರ್ ಸಿನಿಮಾಗೆ. ಅಸಹಾಯಕ ಪರಿಸ್ಥಿತಿಯಲ್ಲಿರುವಂಥ ಸಮಯದಲ್ಲಿ ಸುದೀಪ್ ಸರ್ ಸಿನಿಮಾ ಕನೆಕ್ಟ್ ಆಗ್ತಾರೆ. ಯಾವ್ದು ಸರ್, ಯಾವ್ದು ಹೇಳಿ ಕೇಳಿ ಸರ್. ಇದೆ ನಾಯಂಡಹಳ್ಳಿ ಸಾಂಗ್ ಶಾಟ್. ಯಾವ್ದು ಸರ್? ಸರ್ ಈ ಹೂವು ಚೆನ್ನಾಗಿದೆ ಸರ್, ಆ್ಯಕ್ಚುಲಿ ನಂಗೆ ಇಷ್ಟ ಆಯ್ತು ಈ ಹೂವು. ಅದು ಇರಲಿ ಸರ್, ಇರ್ಬೋದೇನೋ ನೋಡಿ, ಚೆನ್ನಾಗಿದೆ ಅದು, ಆ್ಯಕ್ಚುಲಿ ಚೆನ್ನಾಗಿತ್ತು ನೀವು ಕೇಳಿದ್ದು. ಇನ್ನೇನಾದ್ರು ನಿನ್ ಥರ ಕೇಳಿದಂಗಾಯ್ತು ನನಗೆ. ಒಂದು ನಿಮಿಷ ಸರ್, 1 ನಿಮಿಷ.